அந்த நாமத்துல இருக்கிற blessing எல்லாம் நமக்கு வருது. ಆ ನಾಮದಲ್ಲಿ ಇರುವಂತ ಪ್ರತಿಯೊಂದು ಆಶೀರ್ವಾದಗಳು ನಮಗೆ ಉಂಟಾಗುತ್ತದೆ. ಅವರಿಗೆ என்னென்ன நாமம் இருக்கிறதோ ಹಾಗಾದ್ರೆ ಆತನಿಗೆ ಯಾವ ಯಾವ ಹೆಸರುಗಳು ಉಂಟು அந்த நாமத்துல உள்ள ஆசீர்வாதம் நமக்கு சொந்தம். ಆ ನಾಮದಲ್ಲಿ ಹೆಸರಿನಲ್ಲಿ ಇರುವ ಪ್ರತಿಯೊಂದು ಆಶೀರ್ವಾದವು ಅದು ನಮಗೆ ಸ್ವಂತವಾಗಿದೆ. கர்த்தர் நன்மையானது செய்கிறது. ದೇವರು ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾರೆ. 7 ಮಾದಂ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿದ. ಆಮೆನ್. 7 ತಿಂಗಳು ನಮ್ಮನ್ನು ತುಂಬಾ ಅದ್ಭುತವಾಗಿ ಆಶ್ಚರ್ಯವಾಗಿ ದೇವರು ನಡೆಸಿದ್ರು. ಆಗಸ್ಟ್ ಮಾದಂ ದೇವರು ನಮ್ಮನ್ನು ಕೊಂಡು ಬಂದರು. ಆಮೆನ್. ಆಗಸ್ಟ್ ತಿಂಗಳಲ್ಲಿ ದೇವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. இந்த ಆಗಸ್ಟ್ 15ನೇ ತೇದಿ ನಮಗೆ ಸ್ವತಂತ್ರ ದಿನ. ಆಗಸ್ಟ್ 15ನೇ ತಾರೀಕು ನಮಗೆ ಸ್ವತಂತ್ರ ದಿನಾಚರಣೆ ಇದೆ. ஆனா சுதந்திர கிடைக்கிறதுக்கு முன்னாடி ಆ ಸ್ವತಂತ್ರ ಸಿಗುವುದಕ್ಕೆ ಮುಂಚಿತವಾಗಿ ಭಾರತ ದೇಶ ಈ ಭಾರತ ದೇಶವು வெள்ளக்கார கையில இருந்துச்சு. ಅದು ಬ್ರಿಟಿಷ್ ಅವರ ಕೈಯಲ್ಲಿತ್ತು. ಅವರು ಆಂಡುಕೊಂಡಿರುತ್ತಾರೆ. ಅವರೇ ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಹಲ್ಲೆಲೂಯಾ ಹಲ್ಲೆಲೂಯಾ. 1947ರಲ್ಲಿ ಇಂಡಿಯನ್ಗಳು ಹೋರಾಡಿ ಇಂಡಿಯಾ ಭಾರತ ಜನರು ಹೋರಾಟ ಮಾಡಿ ಹೋರಾಡಿ ಆದ ನಾಯಕರೆಲ್ಲ ಹೋರಾಟ ಮಾಡಿ ನಮಗೆ ನಮ್ಮ ದೇಶ ಸ್ವಾತಂತ್ರ್ಯವಾಗಿ ಸಿಗುವಂತೆ ಅವರು ನಮಗೆ ಸಹಾಯ ಮಾಡಿದ್ರು. ನೋಡಿ ಆ ಒಂದು ಸೆರೆತನದಿಂದ ನಾವು ಬಿಡುಗಡೆಯನ್ನು ಹೊಂದಿದ್ದೇವೆ. ಈ ತಿಂಗಳು ಅದು ನಮ್ಮ ದೇಶ ಬಿಡುಗಡೆ ಹೊಂದಿಕೊಂಡಿತು. ಭಾರತ ದೇಶದಲ್ಲಿ ವಾಳುವ ಜನங்க ಆದ್ರೆ ಭಾರತ ದೇಶದಲ್ಲಿ ಜೀವಿಸುವಂತ ಜನರು ಬಿಡುಗಡೆ ಪೆಟ್ಟಿರುತ್ತಾರಲ್ಲ ಅವರು ನಿಜವಾಗಲೂ ಅವರು ಸ್ವತಂತ್ರವನ್ನು ಹೊಂದಿಕೊಂಡಿದ್ದಾರೆ. ಅದನ್ನು ನೋಡುವಾಗ ಇಲ್ಲ ನಿಜವಾಗಲೂ ಇಲ್ಲ. ಅನೇಕ ಜನರು ಸಿರೆಯಿರುಪಲ್ಲಿ ಸಿಕ್ಕಿಕೊಂಡಿರುತ್ತಾರೆ. ಇನ್ನು ಕಷ್ಟದಲ್ಲಿ ಸೆರೆಯಲ್ಲಿ ಕುಗ್ಗಿ ಸಿಕ್ಕಿಕೊಂಡಿದ್ದಾರೆ. ಅಪ್ಪ ಸಾಲ ಎಂಬ ಸೆರೆ, ವ್ಯಾಧಿ ಎಂಬ ಸೆರೆಯಲ್ಲಿದ್ದಾರೆ. ಆ ಬಡತನ, ವೇಲೆ ಇಲ್ಲದ ಕಾರ್ಯ, ಕೆಲಸ ಇಲ್ಲದ ಒಂದು ಬಡತನ, ಸ್ವಂತ ಬಂಧ ಇಲ್ಲದ ಕಾರಣ, ನೆರೆಯವರು ಸಂಬಂಧಿಕರು ಇಲ್ಲದೆ ಒಂದು ಸೆರೆ, ಅನೇಕ ವಿಧ ವಿಧವಾದ ಸೆರೆಗಳಿದೆ. ಸೈತಾನ ಸೆರೆಗಳು ಉಂಟು. ಆ ರೀತಿ ನಾವಿದ್ದೇವೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಕೂಡ ಜನರು ಹಿಂಗೆ ಇದ್ದಾರೆ. ಓದೋಣ. ಸಂಗೀತ 90 ಕೀರ್ತನೆ ಭಾಗ 90 ನಾವು ತೆಗೆದುಕೊಳ್ಳೋಣ. ಅಲ್ಲಿ ಮೋಸೆ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ ನೋಡಿ. 90:15 ಕುಕ್ಕಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ತಮಿಳ ವಾಸಿಕರು ನಾವು ತಮಿಳಲ್ಲಿ ಓದುತ್ತೇವೆ. ನಾವು எங்கள் வாழ்நாளெல்லாம் களி கூர்ந்து ನಮ್ಮ ಜೀವಮಾನವೆಲ್ಲ ನಾವು ಸಂತೋಷ ಪಟ್ಟು. ನಾನು 14ರಿಂದ ಓದುತ್ತೇನೆ. ನಾವು ತೃಪ್ತಿಯಿಂದ ಸಂತೋಷ ಪಟ್ಟು ಬದುಕುವಂತೆ ನಾವು ಬೆಳಗಿನ ಜಾವದಲ್ಲಿ ಉದಯದಲ್ಲಿ ನಮ್ಮನ್ನು ನಿಮ್ಮ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸು ದೇವರೇ. ಆ ಕುಗ್ಗಿ ಹೋಗಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಆಶೀರ್ವದಿಸಿ ಸಂತೋಷಪಡಿ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಕುಗ್ಗಿ ಹೋಗಿದ್ದೇವೆ, ನಾವು ಸೆರೆಯಲ್ಲಿದ್ದೇವೆ. ಎಷ್ಟೋ ದಿನಗಳಿಂದ ನಾವು ಕೇಡನ್ನು ಸೆರೆನಲ್ಲಿದ್ದೇವೆ. ನಾವು ವರ್ಷಗಳಾಂಟ್ಲೆ ಒಂದು ಕಷ್ಟ ಕೇಡನ್ನು ಅನುಭವಿಸುತ್ತಾ ಇದ್ದೇವೆ. ಆದುದರಿಂದ ನಮ್ಮನ್ನು ಸರಿಯಾಗಿ ನೀನು ನಮ್ಮನ್ನು ಸಂತೋಷಪಡಿಸು, ನಮ್ಮನ್ನು ಸಂತೋಷಪಡಿಸು. ಯಾರು ದುಃಖದಲ್ಲಿರುವುದು ಇಷ್ಟಪಡೋದಿಲ್ಲ, ಎಲ್ಲರೂ ಸಂತೋಷವಾಗಿ ಇರುವುದೇ ಇಷ್ಟಪಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರನ್ನು ಹುಡುಕುವಾಗ
நாங்களோ தேவனிடத்துல ஜெபிக்கும்போது ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ நம்முடைய காரியங்களை ஒப்பு கொடுக்கும்போது ನಮ್ಮ ಕಾರ್ಯಗಳನ್ನು ಆತನ ಬಳಿಗೆ ಒಪ್ಪಿಸಿಕೊಡುವಾಗ நம்முடைய துக்கம் ನಮ್ಮ ದುಃಖಗಳು ವೇದನೆಗಳು ಸಂತೋಷವಾಗಿ ಎಲ್ಲವೂ ಸಂತೋಷವಾಗಿ ಮಾರ್ಪಡುತ್ತದೆ. ஹalleluya ಹಲ್ಲೆಲೂಯಾ. ದುಃಖ ಮುಖத்தோட இருந்து ಅನ್ನೋಳು ದುಃಖ ಮುಖದೊಂದಿಗಿದ್ದು ದೇವರ ಸಮ್ಮುಖத்தை தேடினா ದೇವರ ಸಮ್ಮುಖವನ್ನು ಹುಡುಕಿದಳು. ದೇವರ ಸಮ್ಮುಖದ போய் முழங்கால் படிட்டு ದೇವರ ಸಮ್ಮುಖದೊಳಗೆ ಮೊಣಕಾಲು ಊರಿದಳು. ಭಾರದೆಲ್ಲ ಊಟಿ ಜಪಿಸಿದ ತನ್ನ ಹೃದಯದಲ್ಲಿರುವ ಎಲ್ಲಾ ಭಾರವನ್ನು ಆತನ ಉಯ್ದು ಪ್ರಾರ್ಥನೆ ಮಾಡಿದಳು. ಆಲಯத்தை விட்டு வெளியே வரும்போது ಆದರೆ ದೇವರ ಸಮ್ಮುಖವನ್ನು ಬಿಟ್ಟು ಹೊರಗಡೆ ಬರುವಾಗ ಆಗ ಏಲಿ ಹೇಳುತ್ತಿದ್ದಾರೆ, அந்த சபை ஆசாரியன் சொல்றாரு, ಆ ಸಭೆಯ ಯಾಜಕನು ಹೇಳುತ್ತಾರೆ, ನೀನು ಸಮಾಧಾನದೊಂದಿಗೆ ಹೋಗು, ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ. ದೇವರ ಸಮ್ಮುಖದಲ್ಲಿರುವ ನಿಮಗೆ ಆಮೆನ್. ದೇವರ ಸಮ್ಮುಖವೇ ನಿಮ್ಮನ್ನು ಮಾರ್ಗ ನಡೆಸುತ್ತದೆ. ಯಾವ ಮನುಷ್ಯನು ನಿಮ್ಮನ್ನು ಮಾರ್ಗ ನಡೆಸುವುದಕ್ಕಾಗುವುದಿಲ್ಲ. ಈ ಲೋಕವು ನಿಮ್ಮನ್ನು ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಆ ರೀತಿ ನೀನು ಅರ್ಪಣಿಸಬೇಡ. ಪವಿತ್ರಾತ್ಮನ ಕೈಗೆ ಒಪ್ಪಿಸಿಕೊಡು. ಆತನೇ ನಿಮ್ಮನ್ನು ನಡೆಸುವನು. ನಿಮ್ಮ ಪಕ್ಕದಲ್ಲಿರುವವರನ್ನ ನೋಡಿ ಧೈರ್ಯವಾಗಿ ನೀನು ನಂಬಿಕೆಯಿಂದ ಅವರನ್ನು ನೋಡಿ ಹೇಳು, ಪವಿತ್ರಾತ್ಮನೇ ನಿಮ್ಮನ್ನು ನಡೆಸುವನು. ಆಮೇನ್ ಆಮೇನ್. ಪವಿತ್ರಾತ್ಮನ ನಮ್ಮನ್ನು ನಡೆಸುತ್ತಾರೆ. ಆತನೇ ನಡೆಸುವಾತನು. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ಮೇಲೆ ದೃಢವಾಗಿ ಹಾದಿಕೊಳ್ಳಿರಿ. ನಮಗೆ ನೆಪಗಳು ಬೇಕಾಗಿಲ್ಲ. ನಾನು ಅನೇಕರಿಗೆ ಹೇಳುತ್ತಾ ಇರ್ತೀನಿ, ನಿಮ್ಮ ಜೀವನಕ್ಕೆ, ನಿನ್ನ ಆಶೀರ್ವಾದಕ್ಕೆ ನಿನ್ನ ಬೀಗದ ಕೈ ಅದು ಭಾನುವಾರದ ಆರಾಧನೆಯಾಗಿದೆ. ಅದು ದೇವರ ಸಂಪತ್ತಿನವಾಗಿದೆ. ಅದನ್ನು ನೀನು ತಪ್ಪಿಸಿಕೊಂಡರೆ ಅನೇಕ ಆಶೀರ್ವಾದ ಮೇಲೆಗಳು ನಾವು ಕೂಡ ಅದನ್ನು ತಪ್ಪಿಸಿಕೊಳ್ಳುತ್ತೇವೆ. ಅದೇ ಸತ್ಯವಾಗಿದೆ. ಅದೇ ದೇವರು ನನಗೆ ಮೊದಲು ಗ್ರಹಿಕೆಗಾಗಿ ಹೇಳಿದ್ದು. ಮೊದಲು ಈ ಸಭೆಯನ್ನು ಸೇವೆಯನ್ನು ಪ್ರಾರಂಭಿಸುವಾಗ ದೇವರು ನನಗೆ ಸ್ವಚ್ಛವಾಗಿ ಹೇಳಿದ್ದು ಈ ವಿಷಯವೇ. ಜನರು ಬರುತ್ತಿದ್ದಾರೆ, ಅವರು ಬಂದರೆ ಬರಿದಾಗಿ ಹೋಗಬಾರದು. ಅವರನ್ನು ಆಶೀರ್ವದಿಸೇ ನೀನು ಕಳಿಸಬೇಕು. ಜನರೆಲ್ಲರೂ ಸಾಕ್ಷಿ ಹೇಳಬೇಕು. ನಾನಿವತ್ತು ಸಭೆಗೆ ಹೋದೆ, ನಾನು ಆರಾಧನೆ ಮಾಡೋದಕ್ಕೆ ಹೋದೆ, ಆದ್ದರಿಂದ ನನಗೆ ಈ ಶುಭವು ಮೇಲೆ ಉಂಟಾಯಿತು. ಆ ರೀತಿ ಜನರೆಲ್ಲರೂ ಸಾಕ್ಷಿ ಹೇಳುವವರಾಗಿರಬೇಕು. ಯಾಕಂದ್ರೆ ನನ್ನನ್ನು ಪಾಸ್ಟರನ್ನು ನಂಬಿ ಯಾರು ಬರಬಾರದು. ಆಮೇಲೆ ಅಪ್ಪ ದೇವರನ್ನ ನಂಬಿನಲ್ಲಿ ಬರುತ್ತಾರೆ. ಆದುದರಿಂದ ದೇವರೇ ನೀವೇ ಜನರನ್ನು ಆಶೀರ್ವದಿಸಬೇಕು. ನೀವೇ ನಿಮ್ಮ ಜನರಿಗೆ ಪ್ರಜೆಗಳಿಗೆ ಅದ್ಭುತವನ್ನು ಮಾಡಬೇಕು. ಆ ರೀತಿಯೆಲ್ಲ ನೀವು ಮಾಡುವುದಾದರೆ ನಾನು ಸೇವೆಗೆ ಸಂಪೂರ್ಣವಾಗಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಸುಮ್ಮನೆ ಆದ ಏನೋ ಹೆಸರಿಗೆ ಮಾಡುವಂತ ಸೇವೆ ಅಲ್ಲ, ಆ ರೀತಿ ನನಗೆ ಬೇಕಾಗಿಲ್ಲ. ಅಪ್ಪ ಆ ರೀತಿ ಸುಲಭವಾಗಿ ಏನೋ ಮೆಚ್ಚಿಕೊಳ್ಳುವುದಕ್ಕೆ ಸಾಧಾರಣವಾಗಿ ಸೇವೆ ಮಾಡುವಾಗ ಜನರು ಯಾರು ನಮ್ಮ ನಂಬಿಕೆ ಇಡುತ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಗ ಯೆಹೋವನು ನಮಗೆ ಹೇಳಿದಂತ ಆಲೋಚನೆ ಏನಾಗಿದೆ ಗೊತ್ತಾ? ಅವರು ಯಥಾರ್ಥವಾಗಿ ನನ್ನನ್ನು ಹುಡುಕಿದ್ದಾರೆ. ಆಮೇಲೆ ಆಶೀರ್ವಾದಗಳು ತಾನಾಗಿ ಅವರ ಮೇಲೆ ಬಂದು ಫಲಿಸುತ್ತವೆ. ಚಪ್ಪಾಳೆ ಜೋರಾಗಿ ಕೈಗಳನ್ನು ತಟ್ಟಿರಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಇಲ್ಲವೇ ಇಲ್ಲ ಅಂತ ನಾನು ಹೇಳುತ್ತಿಲ್ಲ. ಆದ್ರೆ 50% ನಮ್ಮನ್ನು ದೇವರು ಆಶೀರ್ವದಿಸುತ್ತಾರೆ. ಆಮೇಲೆ ಮಿಕ್ಕಿದು ಇರುವ ಉಳಿತಾಯ 50% ನಿಮ್ಮ ಕ್ರಿಯೆ ಮೂಲಕ ದೇವರಿಗೆ ನೀವು ತೋರಿಸುವವರಾಗಿರಬೇಕು. ಕ್ರಿಯೆ ಇಲ್ಲದೆ ಇರುವುದು ನಾವು ಅದರಿಂದ ಇಲ್ಲದೆ ಏನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾವು ಬದಲಾಗೋಣ. ದೇವರು ಅದನ್ನು ಇಷ್ಟಪಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳನ್ನು ನೋಡಿ ನೀವು ಅಂಜಬೇಡಿರಿ. ಕೀರ್ತನೆ ಭಾಗ 72ರಲ್ಲಿ ನಾವು ನೋಡೋಣ. 4ನೇ ವಚನ. ಅವನು ಬಡವರ ನ್ಯಾಯವನ್ನು ಸ್ಥಾಪಿಸಲಿ, ದೀನರ ಮಕ್ಕಳನ್ನು ಉತ್ತರಿಸಲಿ, ಪ್ರಜಾ ಹಿಂಸಕರನ್ನು ಖಂಡಿಸಲಿ. ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ.
காலை வாக்குத்தத்தம் கொடுத்து நாம் இது பேசணும். ನಾವು ನಿನ್ನೆ ಬೆಳಗಿನ ಜಾವದಲ್ಲಿ ಕೂಡ ವಾಗ್ದಾನ ಕೂಟದಲ್ಲಿ ಇದನ್ನ ಮಾತನಾಡಿದ್ವಿ. ಸಿರಿಮೆ ಇருக்கு. ಒಬ್ಬೊಬ್ಬರಿಗೆ ಆ ಒಂದು ಕುಗ್ಗಿಸುವ ದಿನಗಳು ಉಂಟು. ಸಿರಿಮೆನ ரொம்ப ஒண்ணுமே இல்லாத ரொம்ப ஏழை ಕುಗ್ಗಿ ಹೋಗುವಂತ ಕಾರ್ಯ ಏನಂದ್ರೆ ಏನು ಇಲ್ಲದ ಬಡವರಾಗಿರುವುದು. அவன் யாருக்காவது போய் ஒரு 10,000 கடன் கேட்டாலும் ಯಾರ ಬಳಿಯಾದ್ರೂ ಹೋಗಿ ಒಂದು 10,000 ಸಾಲ ಕೇಳುವುದಾದರೆ இருக்கிறவன் ಅವನು கொடுக்கிறதுக்கு யோசிப்பான். ಅವರ ಹತ್ರ ಹಣ ಇದ್ರು ಆ ಬಡವನನ್ನು ನೋಡಿ ಕೊಡುವುದಕ್ಕೆ ಆತನು 10 ಯೋಚನೆ ಮಾಡುತ್ತಾನೆ. ಅವನು ಸಿರಿಮೆಯಲ್ಲಿ இருக்கிறான். ಆತನು ಕುಗ್ಗಿ ಹೋಗಿದ್ದಾನೆ. ತಿರುಗಿ ಕೊಡುತ್ತಾನೆ. ಆತನು ಹೇಗೆ ನಮಗೆ ತಿರುಗಿಸಿ ಕೊಡುತ್ತಾನೆ ಆ ರೀತಿ ನಾವು ಯೋಚನೆ ಮಾಡುತ್ತೇವೆ. ಆದ್ರೆ ನಮ್ಮ ಜೀವನದಲ್ಲಿ ಕೂಡ அந்த பக்கம் இல்லாம ಆ ಕಡೆನೂ ಇಲ್ಲದೆ இந்த பக்கமும் இல்லாம ಈ ಕಡೆನೂ ಇಲ್ಲದೆ இந்த வழியே தெரியாம ಯಾವ ಮಾರ್ಗವೂ ನಮಗೆ ಗೊತ್ತಿಲ್ಲದೆ ಮಧ್ಯದಲ್ಲಿ ಒಂದು ಸಿರಿಮೆಯಲ್ಲಿ ಸಿಕ್ಕಿಕೊಂಡಿರುக்கிறோம். ಆ ರೀತಿಯಾದ ಸೆರೆಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ. ಇದು ಮನುಷ್ಯನಾಲ ಮற்றವರಿಗಾಲ வரக்கூடிய ஒரு சிறுமை. ಇದು ಮತ್ತೊಬ್ಬರಿಂದ ಬರುವಂತ ಒಂದು ಸೆರೆ ಆಗಿದೆ. ಜನத்தின் ಸಿರಿಮೈಪಡುತ್ತಿರುವವர்களே ಅವರು ಜನರನ್ನು ಸೆರೆ ಮಾಡುವವರನ್ನು ನ್ಯಾಯ ವಿಚಾರಿತು ದೇವರು ನ್ಯಾಯ ವಿಚಾರಣೆ ಮಾಡಿ ஏழையின் பிள்ளைகளை ரட்சித்து ಆ ಬಡವರ ನ್ಯಾಯವನ್ನು ಸ್ಥಾಪಿಸಿ ಇಡುಕನ್ செய்கிறவனை அவர் நொறுக்குகிறார். ದೀನರ ಮಕ್ಕಳನ್ನು ಉದ್ಧರಿಸಿ. ಹಲ್ಲೆಲೂಯಾ ಹಲ್ಲೆಲೂಯಾ. ரொம்பனால நமக்கு பிரச்சனை இல்லாத இல்ல. ನೋಡಿ ಮತ್ತೊಬ್ಬರಿಂದ ನಮಗೆ ಸಮಸ್ಯೆ ಇಲ್ಲದೇ ಇಲ್ಲ. ಅವರ பிரச்சனை இருக்கு. ಏನಾದ್ರೂ ಒಂದು ತೊಂದರೆ ನಮಗೆ ಇದ್ದೇ ಇರುತ್ತದೆ. அவர்கள் தேவனால் வரக்கூடிய ஒரு ಸಿರಿಮೆ ಇருக்கு. ಅದು ದೇವರಿಂದ ಬರುವ ಒಂದು ಸೆರೆ ಕೂಡ ಇದೆ. ನಾಗೂಮ್ ಪುಸ್ತಕದಲ್ಲಿ முதலாம் அதிகாரம் ಮೊದಲನೇ ಅಧ್ಯಾಯ 12வது ವಚನ 12ನೇ ವಚನ. ಇದೆಲ್ಲ நேத்து நாம பேசணும். ಇವೆಲ್ಲ ನಾವು ನಿನ್ನೆ ಮಾತನಾಡಿದ್ವಿ. ಅದೇ ಟಚ್ பண்ணிட்டே உங்ககிட்ட வரேன். ನಾನು ಅದನ್ನ ಸ್ವಲ್ಪ ಹಂಗೆ ಟಚ್ ಮಾಡ್ತಾ ಬರ್ತೀನಿ. ನಾಗೂಮ್ முதலாம் அதிகாரம் ನಾಹೂಮನ ಮೊದಲನೇ ಅಧ್ಯಾಯ 12வது ವಚನ 12ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಶತ್ರುಗಳು ಎಷ್ಟು ಬಲ ಪ್ರಬಲವಾಗಿದ್ದರೂ ಅವರ ಸಂಖ್ಯೆ ಎಷ್ಟು ಹೆಚ್ಚಿದರೂ ಅವರು ಕಡಿಯಲ್ಪಡುವರು. ಆ ದುರಾಲೋಚಕನು ಇಲ್ಲವಾಗುವನು. ನಿನ್ನನ್ನು ಬಾಧಿಸಿದ್ದೇನೆ, ಇನ್ನು ಬಾಧಿಸೇನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. கர்த்தர் சொல்லுகிறது என்னவென்றால் யெகோவன் ಇಂತೆನ್ನುತ್ತಾನೆ, ಅವರು ಸಂಪೂರ್ಣ ಅடைந்து ಅವರು ಸಂಪೂರ್ಣವನ್ನು ಹೊಂದಿ ಅನೇಕರಾಗಿರುತ್ತಾರೋ ಅವರು ಪ್ರಬಲವಾಗಿದ್ದರು ಅರ್ಕೊಂಡು போய்டுவாங்க. ಅವರು ಕಡಿಯಲ್ಪಡುವರು. ஒண்ணு இல்லாம போய்டுவாங்க. ಅವರು ಏನು ಇಲ್ಲದವರಾಗಿ ಹೋಗುತ್ತಾರೆ. ನಾವು ಸಿರೆಯಿರುಪ್ಪಲ ಇರುತ್ತಿட்டு ಆದ್ರೆ ನಾವು ಬಾಧಿಸಲ್ಪಡುತ್ತಾ ಇದ್ದು ನೋಕಿ ಪಾರ್ಕರೋ ನಾವು ಅವರನ್ನು ದೃಷ್ಟಿಸಿ ನೋಡುತ್ತೇವೆ. ಕರ್ತರ ತೇರುವುದಿಲ್ಲ. ಅವರು ಯಾರು ದೇವರನ್ನು ಹುಡುಕುವುದಿಲ್ಲ. ಕಡವಳ ನೆನೆಸಿದ ಇಲ್ಲ. ಅವರು ಎಂದಿಗೂ ದೇವರ ಒಂದು ನೆನಪಿಗೆ ತಂದುಕೊಂಡಿಲ್ಲ. ಅವರು ಲೋಕದ ಪ್ರಕಾರವಾಗಿ ಜೀವಿಸುತ್ತಾ ಇದ್ದಾರೆ. ಅವರೇ ಚೆನ್ನಾಗಿ ಜೀವನ ಮಾಡುತ್ತಿದ್ದಾರೆ. ನಾನು ಯಾಕೆ ಈ ಕಷ್ಟದಲ್ಲಿ ಇದ್ದೇನೆ, ನಾನು ಯಾಕೆ ಆ ಸೆರೆನಲ್ಲಿ ಇದ್ದೇನೆ ನೋಡಿ, ನಾವು ನಮ್ಮಲ್ಲಿ ಆ ರೀತಿಯಾದ ಆಲೋಚನೆ ಮಾಡಿ ಅಂತವರನ್ನು ದೃಷ್ಟಿಸಿ ನೋಡುತ್ತಾ ಇರ್ತೇವೆ. ಹಲ್ಲೆಲೂಯಾ. ಆದ್ರೆ ಆತನು ಏನಾಗುತ್ತಾನೆ, ಅನೇಕರ ವಸತಿಯ ಇರುತ್ತಾಲೋ ಆತನ ಶತ್ರುಗಳು ಎಷ್ಟು ಫಲವಾಗಿ ಅವರು ಇದ್ದರು ಆತನೇ ಕಡಿಯಲ್ಪಡುತ್ತಾನೆ. ಹಲ್ಲೆಲೂಯಾ. ಆತನು ಅವರೆಲ್ಲಿ ಇಲ್ಲದೆ ಹೋಗುತ್ತಾರೆ. ನಾನು ನಿನ್ನನ್ನು ಬಾಧಿಸಿದ್ದೇನೆ, ಇನ್ನು ಮೇಲೆ ನಾನು ನಿನ್ನನ್ನು ಆ ರೀತಿ ಮಾಡುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ 2-3 ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 2-3 ವಚನ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನು. ಆಮೆನ್. ದೇವರು ಏನ್ ಮಾಡಿದರು? ದೇವರು ನಿಮ್ಮನ್ನು ಏನು ಮಾಡಿದ್ದಾರೆ? 40 ವರ್ಷಗಳು ಜನಗಳನ್ನು ನಡೆಸಿ ಬಂದ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಬಂದರು. ಇದಕ್ಕೆ ಮುನ್ನಾಡಿ ಹೆಂಗ இருந்தாங்க? ಹಾಗಾದ್ರೆ ಅವರು ಇದಕ್ಕಿಂತ ಮುಂಚೆ ಎಲ್ಲಿದ್ದರು? ಸಿರೆ ಇರುಪ್ಪಲ இருந்தாங்க. ಅವರು ಸೆರೆಯಲ್ಲಿ ಇದ್ದರು.
எகிப்து சிறையிருப்புல இருந்தாங்க, ಐಗುಪ್ತ ದೇಶದಲ್ಲಿ ಸೆರೆಯಲ್ಲಿದ್ದರು, ಅಡಿಮೆತನದಲ್ಲಿ இருந்தாங்க. ಒಂದು ದಾಸ್ವತದಲ್ಲಿ ಅವರಿದ್ದರು. தேவன் அற்புதமா ಆದ್ರೆ ದೇವರು ಅದ್ಭುತವಾಗಿ அவர்களை விடுதலை பண்ணி ಅವರೆಲ್ಲರನ್ನು ಅಲ್ಲಿಂದ ಬಿಡುಗಡೆ ಮಾಡಿ சமுத்திர மூல வழியே கொண்டு வந்து ಕೆಂಪು ಸಮುದ್ರದ ಮಧ್ಯದಲ್ಲಿ ನಡೆಸಿಕೊಂಡು ಬಂದು வனாந்தரத்துல ಆ ಅರಣ್ಯದಲ್ಲಿ 40 ವರ್ಷ 40 ವರ್ಷಗಳು அற்புதமாய் நடத்தினார். ಅದ್ಭುತವಾಗಿ ನಡೆಸಿದರು. அல்லேலூயா. ಹಲ್ಲೆಲೂಯಾ. அவர்களுக்கு 3 வேளையும் ಅವರಿಗೆ 3 ಹೊತ್ತು பரலோக மன்னாவையும் கொடுத்து ಪರಲೋಕದ ಮನ್ನವನ್ನು ಕೊಟ್ಟು போஷித்து நடத்தினார். ಅವರಿಗೆ ಘೋಷಿಸಿ ನಡೆಸಿದನು. ஆனா அந்த ஜனங்க முறுமுறுக்குறாங்க. ಆದ್ರೆ ಆ ಜನರು ಗುಣಗುಟ್ಟುತ್ತಿದ್ದಾರೆ. சொல்றாங்க தெரியுமா? ಏನ್ ಹೇಳುತ್ತಿದ್ದಾರೆ ಗೊತ್ತಾ? ನಾವು ಎಗಿಪ್ತಲ್ಲಿ இருக்கும்போது ನಾವು ಐಗುಪ್ತ ದೇಶದಲ್ಲಿರುವಾಗ ಕೀರೆ ಸಾப்பிட்டோம், ನಾವು ಸೊಪ್ಪನ್ನು ತಿನ್ನುತ್ತಿದ್ವಿ, ವಂಗಾಯ ಸಾப்பிட்டோம், ನಾವು ಈರುಳ್ಳಿಯನ್ನು ತಿನ್ನುತ್ತಿದ್ದೆ, ನಾವು ಪೂಂಡು ಸಾப்பிட்டோம், ನಾವು ಬೆಳ್ಳುಳ್ಳಿಯನ್ನು ತಿಂತಾ ಇದ್ವಿ, ವಿಧವಿಧமா ಸಾப்பிட்டோம், ನಾವು ಬಗೆಬಗೆಯಾಗಿ ತಿಂತಾ ಇದ್ವಿ, ಚಪಾತಿ ಸಾப்பிட்டோம், ನಾವು ಚಪಾತಿಯನ್ನು ತಿಂತಾ ಇದ್ವಿ. ஆனா இங்க ಆದ್ರೆ ಇಲ್ಲಿ எங்களுக்கு ஒண்ணுமே இல்ல. ನಮಗೆ ಏನು ಇಲ್ಲವಲ್ಲ. எங்களுக்கு இந்த வனாந்தரத்தை காட்டிலும் ನಮಗೆ ಈ ಅರಣ್ಯಕ್ಕಿಂತಲೂ எங்களுக்கு எகிப்தே நல்லா இருக்கு. ನಮಗೆ ಐಗುಪ್ತ ದೇಶವೇ ಚೆನ್ನಾಗಿತ್ತು. அதை மேன்மைப்படுத்துறாங்க. ಅದನ್ನೇ ಅವರು ಗೌರವ ಪಡಿಸುತ್ತಾ ಇದ್ದಾರೆ. காரியத்தை மேன்மைப்படுத்தி கொண்டு இருக்கிறோம். ಲೋಕದ ಕಾರ್ಯವನ್ನು ಘನಪಡಿಸುತ್ತಾ ಇದ್ದೇವೆ. படுறதுக்கு முன்னாடி ರಕ್ಷಣೆ ಹೊಂದುವುದಕ್ಕೆ ಮುಂಚಿತವಾಗಿ தூக்கி எடுக்கிறதுக்கு முன்னாடி ದೇವರು ನಮ್ಮನ್ನು ಕೆಸರಿನ ಮೇಲೆ ಎತ್ತುವುದಕ್ಕೆ ಮುಂಚಿತವಾಗಿ உலக இன்பத்திலே நாங்க மிதந்து ಈ ಲೋಕದ ಸುಖದಲ್ಲೇ ನಾವು ಈಜೊಡಿತಾ ಇದ್ವಿ. ரட்சிக்கப்பட்ட பிறகு ಈಗ ರಕ್ಷಣೆ ಹೊಂದಿದ ಮೇಲೆ இல்லன்றோம். ನಮಗೇನು ಇಲ್ಲ ಅಂತ ಹೇಳ್ತೀವಿ. ஹalleluya. ಹಲ್ಲೆಲೂಯಾ. ஆண்டவர் ஒரு நாள் சந்தேகப்படாதீங்க. ದೇವರನ್ನು ಎಂದೆಂದಿಗೂ ಸಂದೇಹನೇ ಪಡಬೇಡಿ. 40 ವರ್ಷம் நம்ம நடத்தி வந்து இருக்கிறோம். ಆತನು 40 ವರ್ಷ ಕಾಲ ಅವರು ನಡೆಸಿಕೊಂಡು ಬಂದಿದ್ದಾರೆ. வாசிமா ಮುಂದೆ ಹೋದೋಣ. ನೀವು ಹಾ. ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ஆ ಅಲ್ಲವೋ? பாருங்க, அவருடைய கற்பனைகளை ನೀವು ಆತನ ಆಜ್ಞೆಗಳನ್ನು நீங்க கை கொள்றீங்களா இல்லையா? ಕೈಕೊಳ್ಳುವವರೋ ಅಲ್ಲವೋ? முதல்ல உங்க இருதயத்தை நீ என்ன செய்யணுமா? ಮೊದಲು ನಮ್ಮ ಹೃದಯವನ್ನು ನಾವು ಏನು ಮಾಡಬೇಕು? சோதிச்சு பாருங்க. ಶೋಧಿಸಿ ನೋಡಬೇಕು. அவருடைய கற்பனை நம்ம கை கொள்றதில்ல, ಆತನ ಆಜ್ಞೆಗಳು ನಾವು ಕೈಗೊಳ್ಳುವುದಿಲ್ಲ. அவருடைய ஆலோசனையை தள்ளி போட்டுறோம். ಆತನ ಆಲೋಚನೆಗಳನ್ನು ತಳ್ಳಿ ಹಾಕುತ್ತೇವೆ. தேவனுடைய ஆலோசனை நம்ம செய்யறதுக்கு ரொம்ப கடினம் போடுறோம். ದೇವರ ಆಲೋಚನೆಗಳನ್ನು ಮಾಡುವುದಕ್ಕೆ ನಮ್ಮನ್ನು ಕಠಿಣಪಡಿಸಿಕೊಳ್ಳುತ್ತೇವೆ. ஹalleluya. ಹಲ್ಲೆಲೂಯಾ. காலையில கூட நான் ஜெபம் பண்ணிட்டு ಈ இருக்கும்போது ಬೆಳಗಿನ ಜಾವದಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡುತ್ತಿರುವಾಗ சில காரியங்களை ஆண்டவர் கத்து கொடுத்தார். ಕೆಲವು ಕಾರ್ಯಗಳು ದೇವರು ನನಗೆ ತಿಳಿಸಿಕೊಟ್ರು. ரொம்ப ஆச்சரியமா ನನಗೆ இருந்துச்சு. ತುಂಬಾ ಆಶ್ಚರ್ಯಕರವಾಗಿತ್ತು. தொடர்ந்து வாசிங்கம்மா அதே வசனத்தை 2 3. ಎಂದು ತಿಳಿದುಕೊಳ್ಳುವುದಕ್ಕೆ ಆ. ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ஆமென். ஹalleluya. ಹಲ್ಲೆಲೂಯಾ. உண்மையா என்னை தேடுறீங்களா இல்லையா? ನೀವು ಯಥಾರ್ಥವಾಗಿ ನನ್ನನ್ನು ಹುಡುಕುತ್ತೀರಾ ಇಲ್ಲವೋ? உங்க இருதயத்தை சோதிச்சு பாருங்க. ನಿಮ್ಮ ಶೋಧನೆಯನ್ನು ನೀವೇ ಶೋಧಿಸಿ ನೋಡಿರಿ. இருதயத்தை ನಿಮ್ಮ ಮನಸ್ಸನ್ನು நீங்களே ನೀವೇ சோதிச்சு பாருங்க. ಶೋಧಿಸಿ ನೋಡಿರಿ. நான் உண்மை உள்ளவனா இருக்கிறேன். ನಾನು ದೇವರಿಗೆ ಯಥಾರ್ಥವಾಗಿದ್ದೀನ? ஆண்டவருடைய கற்பனை நான் உண்மையா கைக்கொண்டு நடக்கிறேனா? ದೇವರ ಆಜ್ಞೆಗಳನ್ನು ನಾನು ಕೈಗೊಂಡು ನಡೀತಾ ಇದ್ದೀನ ನಿಜವಾಗಿ? ஹalleluya. ಹಲ್ಲೆಲೂಯಾ. ஒருவேளை நீங்க அவரை கைக்கொண்டு நடக்கிறீங்க, ಒಂದು ವೇಳೆ ನೀವು ಆತನನ್ನು ಕೈಗೊಂಡು ನಡೀತಾ ಇದ್ದೀರಾ, தேடுறீங்க, ಆತನನ್ನು ನೀವು ಹುಡುಕ್ತಾ ಇದ್ದೀರಾ, அவரோட இருக்கிறீங்க, ನೀವು ಆತನೊಂದಿಗೆ ಇದ್ದೀರಾ, தப்பு சொல்லல, ನಾನು ತಪ್ಪು ಹೇಳ್ತಾ ಇಲ್ಲ. தேவனுடைய வார்த்தை சொல்றது ಆದ್ರೆ ದೇವರ ವಾಕ್ಯವು ಹೇಳುವುದೇನು? அவரை தேடுறீங்களா? ನೀವು ಆತನನ್ನು ಹುಡುಕ್ತಿದ್ದೀರಾ? இன்னும் தேடுங்க. ಇನ್ನು ಹೆಚ್ಚಾಗಿ ನೀವು ಹುಡುಕಿರಿ. ಹುಡುಕಿದ್ದೀರಾ? ನೀವು ಪ್ರಾರ್ಥನೆ ಮಾಡ್ತಾ ಇನ್ನೂ ಇದ್ದೀರಾ? ಜಪ ಮಾಡುಗ. ಇನ್ನು ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ನೀವು ಬೈಬಲ್ ಪಡಿக்கிறீங்களா? ನೀವು ಸತ್ಯವೇದ ಓದುತ್ತಿದ್ದೀರಾ? இன்னும் அதிகமா படிங்க. ಇನ್ನು ಹೆಚ್ಚಾಗಿ ಸತ್ಯವೇದವನ್ನು ಓದಿರಿ. அவர் பின்பற்றீங்களா? ಆತನನ್ನು ಹಿಂಬಾಲಿಸುತ್ತಾ ಇದ್ದೀರಾ? உண்மையா? ಆಮೇಲೆ ಇನ್ನು உண்மையா? ಯಥಾರ್ಥವಾಗಿ ಇನ್ನು அதிகமா தேடுங்க. ಹೆಚ್ಚೆಚ್ಚಾಗಿ ಹುಡುಕಿರಿ, ಹಿಂಬಾಲಿಸಿರಿ. வெளிப்படுத்தின விசேஷத்துல ಪ್ರಕಟಣೆ ಪುಸ್ತಕದಲ್ಲಿ பரிசுத்தமுள்ளவன் ಪರಿಶುದ್ಧ ಉಳ್ಳವನು இன்னும் பரிசுத்தமாக ಇನ್ನೂ ಪರಿಶುದ್ಧವಾಗಲಿ. எதை செஞ்சாலும் ನಾವು ಏನೇ ಮಾಡಿದರೂ கர்த்தருக்காக ಯೆಹೋವನಿಗಾಗಿ அதை அதிகமா செய்ய சொல்றாரு. ದೇವರಿನ ಹೆಚ್ಚಾಗಿ ಮಾಡುವಂತೆ ಹೇಳುತ್ತಾರೆ. அதே ஸ்டெப்ல நின்ற கூடாது. ಅದೇ ಒಂದೇ ಹೆಜ್ಜೆನಲ್ಲಿ ನಾವು ನಿಂತು ಹೋಗಬಾರದು. ஹalleluya. ಹಲ್ಲೆಲೂಯಾ. எங்க வீட்ல ஒரு குழந்தை இருக்கு. ನಮ್ಮ ಮನೆಯಲ್ಲಿ ಒಂದು ಮಗು ಇದೆ. அவன் ஒவ்வொரு வாரத்துக்கும் ஒவ்வொரு வித்தியாசத்தை நான் பார்ப்பேன். ಒಂದೊಂದು ವಾರದಲ್ಲಿ ಆತನಲ್ಲಿ ಒಂದೊಂದು ವ್ಯತ್ಯಾಸವನ್ನು ನೋಡುತ್ತೇನೆ. ஆரம்பத்துல இருந்த மாதிரியே அவ இல்ல. ಪ್ರಾರಂಭದಲ್ಲಿ ಇದ್ದ ಹಾಗೆ ಆತನು ಇಲ್ಲ. நீ காலையில கூட என்ன கூப்பிட்டான். ಈ ಬೆಳಗಿನ ಜಾವದಲ್ಲಿ ಕೂಡ ನನ್ನನ್ನು ಕರೆದ. நான் பைபிள் படிச்சிட்டு இருந்தேன். ನಾನು ಬೈಬಲ್ ಓದ್ತಾ ಇದ್ದೆ. வா வா வான்னு கூப்பிட்டான். ಬಾ 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 ಅಂತ ಕರೀತಾ ಇದ್ದ. சொன்னா இன்னைக்கு எனக்கு லீவு. ಇವತ್ತು ನನಗೆ ರಜಾ ಅಂತ ಹೇಳಿದೆ. ನನ್ನನ್ನು ಬಿಟ್ಟು ಬಿಡು. கேக்கல. ಕೇಳಲಿಲ್ಲ. பல்ட்டி அடிச்சிட்டே காலை வந்து கெட்டியா புடிச்சுக்கணும். ಆತನ ಪಲ್ಟಿ ಓಡ್ಕೊಂಡೇ ಬಂದು ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ.
ನಿಂತ್ಕೊಂಡ್ಬಿಟ್ಟ. காலை பிடிச்சு இழுத்துற, கூப்பிடுறான், தூக்கு தூக்குன்னு. ಕಾಲನ್ನು ಹಿಡ್ಕೊಂಡು ನನ್ನನ್ನು ಕರೀತಾ ಇದ್ದ, ನನ್ನ ಎತ್ಕೋ ಎಂಬುದಾಗಿ எங்க பாஷா மனைவிக்கு சொன்னேன். ನನಗೆ ಹೇಳಿದ್ರು ಪಾಸ್ಟ್ರು. ஆரம்பத்துல ஒழுங்கா இருந்தான், ಪ್ರಾರಂಭದಲ್ಲಿ ಸರಿಯಾಗಿದ್ದ, இப்ப அடங்க மாட்டேங்கிறான். ಈಗ ಆತನು ಸುಮ್ನೆ ಇರ್ತಾ ಇಲ್ಲ. ஹalleluya. ಹಲ್ಲೆಲೂಯಾ. ಚೇಂಜಸ್ வருது. ನೋಡಿ, ಒಂದು ವ್ಯತ್ಯಾಸಗಳು ಬರ್ತಾ ಇದೆ. நம்மளுடைய அப்படி சேஞ்சஸ் வரணும். ನಮ್ಮಲ್ಲಿ ಕೂಡ ಆ ರೀತಿಯಾದ ಬದಲಾವಣೆಗಳು ಬರಬೇಕು. நம்ம இருக்கிற ரட்சிப்பிலே உட்கார்ந்திர ನಾವು கூடாது. ಇರುವಂತ ರಕ್ಷಣೆಯಲ್ಲೇ ಅದೇ ಆಶೀರ್ವಾದದಲ್ಲಿ ಇರಬಾರದು. 10 மணிக்கு ஆராதனை வர்றவங்க நிறைய பேர் இருக்கிறீங்க. 10 ಗಂಟೆಗೆ ಆರಾಧನೆಗೆ ಬರುವವರು ಅನೇಕರಿದ್ದಾರೆ. கர்த்தர் ஆராதನೆ பிடிக்கலையா? ಯಾಕೆ ನಿಮಗೆ ದೇವರನ್ನು ಆರಾಧಿಸುವುದಕ್ಕೆ ಇಷ್ಟ ಇಲ್ಲವಾ? ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ஆராதனை பிடிக்கலையோ? ಆರಾಧನೆ ಇಷ್ಟ ಇಲ್ವಾ? சபை பிடிக்கலையோ எனக்கு தெரியல. ಸಭೆ ಇಷ್ಟ ಆಗ್ತಾ ಇಲ್ವಾ? ನನಗೆ ಗೊತ್ತಾಗ್ತಾ ಇಲ್ಲ. ஜோசப் ஆராதனை பண்றது பிடிக்கலையோ ಒಂದು தெரியல. ವೇಳೆ ಜೋಸಫ್ ಆರಾಧನೆ ಮಾಡೋದು ಇಷ್ಟ ಇಲ್ವೋ ಏನೋ ಗೊತ್ತಿಲ್ಲ. மனுஷனை பார்க்காதீங்க, ಮನುಷ್ಯರನ್ನು ನೋಡಬೇಡಿ, நீங்க ஆராதிங்க. ನೀವು ಆರಾಧನೆ ಮಾಡಿ. ஆராதனை ரொம்ப முக்கியம். ಆರಾಧನೆ ತುಂಬಾ ಮುಖ್ಯವಾಗಿದೆ. தேவனை மகிமைப்படுத்துது. ಅದು ದೇವರನ್ನೇ ಗಣಪಡಿಸುವಂತದ್ದಾಗಿದೆ. தியாகம் பண்ணுங்க. ನೀವು ನಿಮ್ಮನ್ನು ತ್ಯಾಗ ಮಾಡಿರಿ. நிறைய நன்மை எதிர்பார்க்கறீங்க தானே? ಅನೇಕ ಮೇಲುಗಳು ಶುಭಗಳು ಎದುರು ನೋಡುತ್ತಿದ್ದೇವೆ ಬಿಡುಗಡೆ ತಾನೆ? ಎದುರುಪಾಕರಿಗೆ ತಾನೆ? ನಮಗೆ ಬಿಡುಗಡೆಯನ್ನು ಎದುರು ನೋಡುತ್ತೇವೆ ತಾನೆ? ಅದೆಲ್ಲ ವರನನ? ಹಾಗಾದ್ರೆ ಅದೆಲ್ಲ ನಮಗೆ ಬರಬೇಕಂದರೆ ಕ್ರಿಯೆ ಸಲ್ಲಿಸುங்க. ನಿಮ್ಮ ಕ್ರಿಯೆಗಳನ್ನು ದೇವರಿಗೆ ಕ್ರಿಯೆ ಇಲ್ಲದೆ ಸಲ್ಲಿಸಿರಿ. ನರಕ ಪೋರ್ದು ಕ್ರಿಯೆ கிடையாது. ಇಲ್ಲದೆ ನಮ್ಮಲ್ಲಿ ಯಾವುದು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲ. ನೀವು ಮಾತ್ರವಲ್ಲ. எனக்கும் சேர்த்துதான் ಈ ಪ್ರಸಂಗ. ಮಾತುಗಳು ನನಗೂ, ಈ ಪ್ರಸಂಗ ನನಗೂ ಇದು ಯಾವ ಸೇರಿದೆ. ಮಾತು கிடையாது. ಇದು ನನ್ನ ಮಾತು ಇಲ್ಲ, தேவனுடைய வார்த்தை. ಇದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವಾಗ 8ನೇ ಅಧಿಕಾರ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ಅದರ ವಾಸಿಕலாம். ಅದರಲ್ಲಿ ನಾವು ಓದುತ್ತೇವೆ. 3வது ವಚನ. 3ನೇ ವಚನ. 8:3. ಮನುಷ್ಯರು ಆ. ಆಹಾರ ಮಾತ್ರದಿಂದಲ್ಲ, ಆ. ಯೆಹೋವನ ಬಾಯಿಂದ ಹೊರಡುವ ಆ. ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ. கரங்களை தட்டி ಚಪ್ಪಾಳೆ ತಟ್ಟಿ, ಕೈಗಳನ್ನು ತಟ್ಟಿ ಹಲ್ಲೆಲೂಯಾ. மனுஷ ஆகாரத்துல மாத்திரமல்ல, ಮನುಷ್ಯನು ಆಹಾರದಿಂದ ಮಾತ್ರವಲ್ಲ, தேவனுடைய வார்த்தையில அவன் பிழைப்பான். ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಬದುಕುತ್ತಾನೆ. ஹல்லேலூயா. ಹಲ್ಲೆಲೂಯಾ. கிரியை இல்லாத எதுவுமே நடக்க போறதில்ல. ಹಾಗಾದ್ರೆ ಕ್ರಿಯೆ ಇಲ್ಲದೆ ಏನು ನಡೆಯುವುದಕ್ಕೆ ಸಾಧ್ಯವಿಲ್ಲ. ஆரம்பத்துல சபைக்கு வந்தோம், ಪ್ರಾರಂಭದಲ್ಲಿ ಸಭೆಗೆ ಬಂದ್ವಿ. அன்னைக்கு 20 ரூபாய் போட்டோம். ಆವತ್ತು ನಾವು 20 ರೂಪಾಯಿ ಕಾಣಿಕೆ முதல் ಹಾಕಿದ್ವಿ. காணிக்கை 20 ரூபாய் போட்டோம். ಮೊದಲನೇ ಕಾಣಿಕೆ 20 ರೂಪಾಯಿ ಹಾಕಿದ್ವಿ. கர்த்தர் ஆசீர்வதிச்சாரு, ದೇವರ ಆಶೀರ್ವದಿಸಿದ್ರು, கர்த்தர் உயர்த்தினாரு. ದೇವರ ಮೇಲೆ ಕೆತ್ತಿದರು. இன்னைக்கு வரைக்கும் ಆದ್ರೆ ಇವತ್ತಿನವರೆಗೂ அதே 20 ரூபாய் தான். ಅದೇ 20 ರೂಪಾಯಿನೇ. ஆரம்பத்துல கஷ்டத்துல இருக்கும்போது ಪ್ರಾರಂಭದಲ್ಲಿ ಕಷ್ಟದಲ್ಲಿ ಇರುವಾಗ கஞ்சி குடிச்சீங்க, ನಾವು ಗಂಜನ್ನು ಕುಡಿದ್ವಿ, பருப்பு சாம்பார் சாப்பிட்டீங்க, ಬೇಳೆ ಸಾಂಬಾರನ್ನು ಊಟ ಮಾಡಿದ್ವಿ. ஒரு பருப்பு சூடு பண்ணி 3 நாள் வச்சு ಒಂದೇ சாப்பிட்டீங்க. ಸಾಂಬಾರನ್ನು ಬಿಸಿ ಮಾಡಿ 3 ದಿನಾನು ಊಟ ಮಾಡಿದ್ವಿ. வேலைக்கு விதவிதமா சாப்பிடுறீங்க. ಈಗ ಹೊತ್ತಿಗೆ ಟೈಮಿಗೆ ಬಗೆಯಾಗಿ ನಾವು ಊಟ ಮಾಡ್ತೀವಿ. அப்போ உங்களுக்கு நீங்க மாற்றிக்கொள்ளுறீங்க. ಆದ್ರೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ನೀವು ಬದಲಾವಣೆ ಮಾಡಿಕೊಳ್ಳುತ್ತೀರಾ. மாத்திக்கிறீங்க. ನಿಮಗೆ ಅನುಕೂಲವಾಗಿ ಎಲ್ಲವನ್ನು ಬದಲಾಯಿಸಿಕೊಳ್ಳುತ್ತೀರಾ. தேவனுக்கு மாத்திரம் ಆದ್ರೆ ದೇವರಿಗೆ ಮಾತ್ರ அதே பழக்க தோஷம். ಅದೇ ರೂಢಿಯಾಗಿ, ಅಭ್ಯಾಸವಾಗಿ நம்ம மாறணும். ನಾವು ಬದಲಾವಣೆ ಆಗಬೇಕು. ஹல்லேலூயா. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. நல்லவராயிருக்கிறார். ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. நமக்கு ஆலோசனை கொடுக்கும்போது ದೇವರು ನಮಗೆ ಆಲೋಚನೆಗಳನ್ನು ಕೊಡುವಾಗ ಅದನ್ನು ನಾವು ಅಂಗೀಕರಿಸಿಕೊಳ್ಳಬೇಕು. உலகத்துக்கு ஆலோசனை அல்ல, ಲೋಕದ ಆಲೋಚನೆ ಅಲ್ಲ, உலகத்துக்கு ஆலோசனை அல்ல. ಲೋಕಕ್ಕೆ ಆಲೋಚನೆ ಅಲ್ಲ. ஹல்லேலூயா. ಹಲ್ಲೆಲೂಯಾ. உங்களுக்கு தான் ஆலோசனை. ಅದು ನಿಮಗೆ ಬರ್ತಾ ಇರುವ ಆಲೋಚನೆ. உங்களுக்கு தான் ಆಲೋಚನೆ. ಓ, ಬಲಿಪೀಠದಿಂದ ನಿಮಗೆ ದೇವರು ಆಲೋಚನೆಯಾಗಿ ಮಾತನಾಡುತ್ತಿದ್ದಾರೆ. ಯೆಹೋವನು ನನ್ನೊಂದಿಗೆ ಮಾತನಾಡುತ್ತಿದ್ದಾರೆ ಎಂಬುದಾಗಿ ಅದನ್ನು ಸ್ವೀಕರಿಸಿಕೊಳ್ಳಿರಿ. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ರಿಸೀವ್ பண்ணும்போது ಅದನ್ನು ಅಂಗೀಕರಿಸಿಕೊಳ್ಳುವಾಗ, ಅಪ್ಪ ನೀವು ಅದನ್ನು ತೆಗೆದುಕೊಳ್ಳುವಾಗಲೇ வாழ்க்கையில அந்த நன்மைகளை நீ பார்க்க முடியும். ನಿಮ್ಮ ಜೀವನದಲ್ಲಿ ಮೇಲುಗಳು, ಶುಭಗಳು ನೋಡುವುದಕ್ಕೆ ಸಾಧ್ಯ ಉಂಟು. சில போராட்டம் வரும். ಕೆಲವು ಹೋರಾಟಗಳು ಬರುತ್ತದೆ. நான் சபைக்கு போறேன், ನಾನು ಸಭೆಗೆ ಹೋಗ್ತಾ ಇದ್ದೀನಿ, ஏன் எனக்கு இது வந்துச்சு? ಯಾಕೆ ನನಗೆ ಈ ರೀತಿ ಬಂತು? ஜெபம் குறையும் போது ಒಂದು ವೇಳೆ ಪ್ರಾರ್ಥನೆ ಕಡಿಮೆಯಾಗುವಾಗ சில போராட்டங்கள் வந்து ಕೆಲವು ಹೋರಾಟಗಳು ಬಂದೇ ಬರುತ್ತದೆ. உங்க ஜெபத்தை அதிகப்படுத்துங்க. ನಿಮ್ಮ ಪ್ರಾರ್ಥನೆಯನ್ನು ನೀವು ಹೆಚ್ಚಿಸುವವರಾಗಿರಬೇಕು. ஜெபம் அதிகப்படுத்தும் போது ನಿಮ್ಮ ಪ್ರಾರ್ಥನೆಯನ್ನು ಹೆಚ್ಚಿಸುವಾಗ உங்களுக்குள்ள இருக்கிற உள்ளான மனிதன், ನಿಮ್ಮ ಒಳಗಡೆ ಇರುವ ಆಂತರ್ಯದ ಮನುಷ್ಯನು பலனடைகிறான். ಆತನ ಬಲವನ್ನು ಹೊಂದಿಕೊಳ್ಳುತ್ತಾನೆ. ஹல்லேலூயா. ಹಲ್ಲೆಲೂಯಾ. உள்ளான மனுஷனை நீங்க பலப்படுத்தணும். ಆಂತರ್ಯದ ಮನುಷ್ಯನನ್ನು ನೀವು ಬಲಪಡಿಸುವವರಾಗಿರಬೇಕು. பலன்
அடையும் ನೀವು போது ಆಗ ಬಲದ ಮೇಲೆ ಬಲವನ್ನು ಹೊಂದುವಾಗ மகிமையின் மேல மகிமைக்கு ಆಮೇನ್ வருவாங்க. ಮಹಿಮೆಯದ ಮೇಲೆ ಮಹಿಮೆಯನ್ನು ಹೊಂದುವವರಾಗಿರುವಿರಿ. Hallelujah. ಹಲ್ಲೆಲೂಯಾ. மற்றவங்களை ஒரு நாள் வெட்கப்படுத்த விட மாட்டார். ಆಮೇನ್ ಆಮೇನ್. ದೇವರು ಎಂದಿಗೂ ನಮ್ಮನ್ನು ಲಜ್ಜೆಪಟ್ಟು ಹೋಗುವಂತೆ ಬಿಡುವುದೇ ಇಲ್ಲ. ஒரு நாள் விட மாட்டார். ಆತನು ಎಂದೆಂದಿಗೂ ನಮ್ಮನ್ನು ಬಿಡುವುದೇ ಇಲ್ಲ. ನೀವು ಯಾರು? ನೀವು ಯಾರು? அவருடைய பிள்ளைகள். ಆತನ ಮಕ್ಕಳಾಗಿದ್ದೀರಾ. ಅದನ್ನು ನಾವು ಚೆನ್ನಾಗಿ ಆಲೋಚನೆ ಮಾಡಬೇಕು. நான் அவருக்கு பிள்ளை. ನಾನು ನನ್ನ ದೇವರಿಗೆ ಮಗುವಾಗಿದ್ದೇನೆ. உங்க பிள்ளைகளுக்கு நல்ல ஆகாரத்தை நீங்க கொடுக்க அறிந்திருக்கும் போது ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯ ಆಹಾರವನ್ನು ಕೊಡುವುದಕ್ಕೆ ತಿಳಿದಿರುವಾಗ லோகத்துல இருக்கிற நான் ಪರಲೋಕದಲ್ಲಿರುವ ನಾನು பரமபிதா ನನ್ನ ಪರಮ ತಂದೆ ನಿಮಗೆ அதை விட ಅದಕ್ಕಿಂತಲೂ அதிகமா ಶ್ರೇಷ್ಠವಾದ ಹೆಚ್ಚಾದದನ್ನು ಕೊಡುವುದಕ್ಕೆ நிச்சயம் ಅದು ಖಂಡಿತವಾಗಿದೆ. ಹಲ್ಲೆಲೂಯಾ. ஒரு நாள் வெட்கப்பட்டு போக மாட்டோம். ಆದುದರಿಂದ ನಾವು ಎಂದಿಗೂ ಲಜ್ಜೆಪಟ್ಟು ಹೋಗುವುದೇ ಇಲ್ಲ. விட மாட்டார். ದೇವರು ಹೋಗುವುದಕ್ಕೆ ಬಿಡುವುದೇ ಇಲ್ಲ. நீங்க அவருடைய பிள்ளை. ಯಾಕಂದ್ರೆ ನೀವು ಆತನ ಮಕ್ಕಳಾಗಿದ್ದೀರಾ. அவருடைய பிள்ளைகளா இருக்கிறோம். ಆತನ ಮಕ್ಕಳಾಗಿದ್ದೇವೆ ನಾವು. நான் இன்னைக்கு டெய்லி ஒரு வசனத்தை நாம படிப்போம். ನಾವು ಪ್ರತಿದಿನ ಒಂದು ವಚನವನ್ನು ಓದುತ್ತೇವೆ. சரி, உங்களுக்கு பைபிள் இருக்கிற மாதிரியே சொல்றேன். ನಿಮಗೆ ಬೈಬಲ್ ಅಲ್ಲಿ ಇರುವ ಹಾಗೆ ನಾನು ಹೇಳುತ್ತೇನೆ. 2 ಕೊರಿಂಥಿಯರ್ 5:17. 2 ಕೊರಿಂಥದವರು 5:17. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ போதும். யாரா இருந்தாலும் சரி, ಯಾವನಾದರೂ கிறிஸ்துக்குள்ள இருந்தா ಕ್ರೈಸ್ತನಲ್ಲಿ ಇದ್ದರೆ அவன் யாரா இருக்கிறான்? ಅವನು ಯಾರಾಗಿದ್ದಾರೆ? சொல்லுங்க. ನೂತನ ಸೃಷ್ಟಿಯಾದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ಕೂಡ இருந்தா, ಯಾರು ಜೊತೆನಲ್ಲಿದ್ದಾರೆ? யாரா இருந்தாலும் சரி, ಅದು ಯಾರಾಗಿದ್ದರೂ ಸರಿ. தமிழ் அருமையா இருக்கு. ತಮಿಳಲ್ಲಿ ಸುಂದರವಾಗಿದೆ. ஒருவன் ಒಬ್ಬನು கிறிஸ்துக்குள்ள இருந்தா, ಕ್ರೈಸ್ತನ ಒಳಗಡೆ ಇದ್ದರೆ. ಕನ್ನಡದಲ್ಲಿ யாரானா இருக்கட்டும், ಅದು ಯಾವನಾದರೂ ಇರಲಿ, கிறிஸ்துக்குள்ள இரு. ಕ್ರೈಸ್ತನಲ್ಲಿ ಇರಬೇಕು. நீ புதிய சிருஷ்டி. ಅವನೇ ನೂತನ ಸೃಷ್ಟಿಯಾಗಿರ್ತಾನೆ. ಯಾವನೇ? ಯಾರು ನೀವು? புதிய சிருஷ்டி. ನಾವು ನೂತನ ಸೃಷ್ಟಿ. கிறிஸ்துக்குள்ள இருந்தா, ನಾವು ಕ್ರೈಸ್ತನಲ್ಲಿ ಇದ್ದರೆ, கிறிஸ்துக்குள்ள இருந்தா ನಾವು ಕ್ರೈಸ್ತನಲ್ಲಿ ಇದ್ದರೆ வெட்கப்பட மாட்டேன். ನಾವು ಲಜ್ಜೆ ಪಡುವುದಿಲ್ಲ. கிறிஸ்துக்குள்ள இருந்தா ನಾವು ಕ್ರೈಸ್ತನಲ್ಲಿ ಇದ್ದರೆ பிசாசு மேற்கொள்ள முடியும். ಸೈತಾನನು ಜಯಿಸುವುದಕ್ಕೆ ಸಾಧ್ಯ ಉಂಟು. நீ கிறிஸ்துக்குள்ள இருந்தா ನೀವು ಕ್ರೈಸ್ತನಲ್ಲಿ ಇದ್ದರೆ அப்பத்துக்கு அலைந்து உன் பிள்ளைகளை உன்னியும் திரிய விட மாட்டான். ನೀವು ರೊಟ್ಟಿಗೆ ಅಲೆದಾಡಿ ತಿರುಗಿ ಬಡತನದಲ್ಲಿ ನಿಮ್ಮ ಕುಟುಂಬ ನಿಮ್ಮ ವಂಶದವರು ಯಾರಿಗೂ ದೇವರು ಬಿಡುವುದಿಲ್ಲ. கிறிஸ்துக்குள்ள இருந்தா ನೀನು ಕ್ರೈಸ್ತನಲ್ಲಿ ಇದ್ದರೆ பாதுகாக்கப்படுவே. ನೀನು ಭದ್ರತೆಯಾಗಿ ಕಾಯಲ್ಪಡುವಿ. நீ கிறிஸ்துக்குள்ள இருந்தா ನೀನು ಕ್ರೈಸ್ತನಲ್ಲಿ ಇದ್ದರೆ கடன் வாங்க மாட்டே. ನೀನು ಸಾಲ ತಗೊಳ್ಳುವುದಿಲ್ಲ, ನೀನೇ ಸಾಲ ಕೊಡುವಿ. ನೀನು ಕ್ರೈಸ್ತನಲ್ಲಿ ಇದ್ದರೆ ನಿನಗೆ ಬೇಕಾಗಿರೋ ಪ್ರತಿ ಒಂದು ಅಗತ್ಯವು ಆಮೇನ್ ಆಮೇನ್ ಅದು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಅದು ಸುಖವಾಗಿರಲಿ, ಅದು ಒಂದು ವೇಳೆ ಆಹಾರವಾಗಿರಲಿ, ಒಂದು ವೇಳೆ ವಸ್ತ್ರವಾಗಿರಲಿ, ಅದು ಮನೆಯಾಗಿರಲಿ, ಅದು ಪ್ರಯಾಣವಾಗಿರಲಿ. ನೀನು ಕ್ರೈಸ್ತನಲ್ಲಿ ಇದ್ದರೆ ನಿನಗೆ ಜಯ, ನಮಗೆ ಖಂಡಿತ ಜಯ ಉಂಟು. ಹಲ್ಲೆಲೂಯಾ. ಒಬ್ಬನು ಕ್ರೈಸ್ತನಲ್ಲಿ ಇದ್ದರೆ ಆತನೇ ನಿಮ್ಮನ್ನು ಬಲಪಡಿಸುತ್ತಾನೆ. ಆತನು ಬಲಪಡಿಸುವಾಗ ನಿಮ್ಮಿಂದ ಎಲ್ಲವನ್ನು ಮಾಡುವುದಕ್ಕೆ ಸಾಧ್ಯ ಉಂಟು. ಯೋಸೇಫನ ಜೀವನದಲ್ಲಿ ಆದಿಕಾಂಡ ಪುಸ್ತಕಕ್ಕೆ ಬರೋಣ. 41ನೇ ಅಧ್ಯಾಯ 52ನೇ ವಚನ. ಎರಡನೆಯ ಮಗನು ಹುಟ್ಟಿದಾಗ ಅವನು ನನಗೆ ಸಂಕಟ ಬಂದ ದೇಶದಲ್ಲೇ ದೇವರ ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆ ಎಂದು ಹೇಳಿ ಆ ಮಗನಿಗೆ ಎಫ್ರಾಯಿಮ್ ಎಂದು ಹೆಸರಿಟ್ಟನು. ಆಮೆನ್. ஹல்லேலூயா. ஹல்லேலூயா. யோசேப்பு சொல்றாரு, யோசேப்பன் ಹೇಳುತ್ತಾರೆ, ಸಾಕ್ಷಿ சொல்றாரு, ಆತನು ಸಾಕ್ಷಿಯನ್ನು ಹೇಳುತ್ತಿದ್ದಾನೆ. ಸಿರುಮೈಪಟ್ಟ ದೇಶದಲ್ಲಿ, ನಾನು ಕುಗ್ಗಿ ಹೋದಂತ ಸಂಕಟಪಟ್ಟ ದೇಶದಲ್ಲಿ ಯೋಸೇಪನು எகிப்துல அதிபதியா கர்த்தர் உயர்த்தினார். ಐಗುಪ್ತ ದೇಶದಲ್ಲಿ ಯೋಸೇಫನ ಅಧಿಪತಿಯಾಗಿ ಹೆಚ್ಚಿಸಿದರು ದೇವರು. ಮುನ್ನಾಡಿ ಅವರು எப்படி இருந்தாரு? ಅದಕ್ಕೆ ಮುಂಚಿತವಾಗಿ ಆತನು ಹೆಂಗಿದ್ದನು? ಸಿರುಮೈ ಅನುಭವಿ. ಆತನು ಕುಗ್ಗಿಯಾಗಿ ಸೆರೆಯನ್ನು ಅನುಭವಿಸುತ್ತಾ ಇದ್ದನು. ಕಷ್ಟங்களை ಅನುಭವಿಸಿದ ಆತನ ಸಂಕಟಗಳನ್ನು ಅನುಭವಿಸುತ್ತಾ ಇದ್ದನು. ಅವಮಾನಗಳನ್ನು ಅನುಭವಿಸಿದ ವೇದನೆಗಳನ್ನು.
சொல்ல பாருங்க, ஆண்டவருக்கு சாட்சி கொடுக்கிறாரு. ದೇವರಿಗೆ ಸಾಕ್ಷಿಯನ್ನು ಕೊಡುತ್ತಿದ್ದಾನೆ. சிறுமைப்படுத்தின தேசத்துல ನಾನು ಸಂಕಟವನ್ನು ಅನುಭವಿಸಿದ ದೇಶದಲ್ಲಿ கர்த்தர் என்னை பலக பண்ணினார். ದೇವರು ನನ್ನನ್ನು ಅಭಿವೃದ್ಧಿ ಹೊಂದುವಂತೆ ದಯಪಾಲಿಸಿದ್ದಾನೆ. யோசாப்புடைய இரண்டாவது அந்த இளைய மகனுக்கு, ಯೋಸೇಫನಿಗೆ ಹುಟ್ಟಿದಂತ ಆ ಎರಡನೇ ಮಗನಿಗೆ, இளைய மகனுக்கு ಆ ಎರಡನೇ ಮಗನಿಗೆ எப்ராயிம் என்று சொல்லி பெயர். ಎಬ್ರಾಹಿಂ ಎಂದು ಹೆಸರಿಟ್ಟನು. ஹல்லேலூயா. ಹಲ್ಲೇಲೂಯಾ. சங்கீதம் 105ல ಕೀರ್ತನೆ ಭಾಗ 105ರಲ್ಲಿ 17, 18, 19 வசனங்களை வாசிக்கும் பொழுது 17, 18, 19ನೇ ವಚನದಲ್ಲಿ ನಾವು ಓದುವಾಗ ஒரு புருஷனை ಈಗೋ ಒಂದು ಪುರುಷನನ್ನು அவருக்கு முன்னாடி அனுப்பினார். ಅವರ ಮುಂದೆ ಕಳಿಸಿದನು. அங்க யோசாப்பை ಆ ಯೋಸೇಫನನ್ನು சிறையாக விற்கப்பட்டான். ಅಲ್ಲಿ ಕೈದಿಯಾಗಿ ಮಾರಲ್ಪಟ್ಟನು. அவன் கால்கள் விலங்கு போட்டு ಆತನ ಕಾಲುಗಳಿಗೆ ಸರಪಳಿಗಳನ್ನು ಹಚ್ಚಿ ஒட்டினார்கள். ಆತನನ್ನು ಹಿಂಸೆ ಪಡಿಸಿದರು. அவன் பிராணன இரும்பினால் அடைக்கப்பட்டிருந்தது. ಆತನ ಪ್ರಾಣವು ಕಬ್ಬಣದಿಂದ ಅದು ಬಾಧಿಸಲ್ಪಟ್ಟಿತ್ತು. கர்த்தர் சொன்ன வார்த்தை நிறைவேறும் அளவு ದೇವರು ಹೇಳಿದಂತ ಮಾತು ನೆರವೇರುವ ತನಕ அவருடைய வசனம் ಆತನ ವಚನಗಳು அவனை புடமிட்டது. ಆತನನ್ನು ಭದ್ರತೆಯಾಗಿ ಶೋಧನೆಯಾಗಿ ಕಾಯುತ್ತಾ ಇತ್ತು. ஹல்லேலூயா. ಹಲ್ಲೇಲೂಯಾ. ஹல்லேலூயா. ಹಲ್ಲೇಲೂಯಾ. அவர்களுக்கு முன்னாடியே ಅವರ ಮುಂದೆಯೇ ஒரு புருஷனை அனுப்பப்பட்டார். ಒಂದು ಪುರುಷನನ್ನು ಕಳಿಸಲ್ಪಟ್ಟನು. ಕಾರಣವೇನು? யோசேப்புக்கு நிறைய ஆண்டவர் தரிசனத்தை கொடுத்தார். ಯೋಸೇಫನಿಗೆ ದೇವರು ಅನೇಕ ದರ್ಶನಗಳನ್ನು ಕೊಟ್ಟಿದ್ದರು. தன் சகோதரர்களை பார்த்து சொல்றான், ತನ್ನ ಸಹೋದರನು ನೋಡಿ ಹೇಳುತ್ತಿದ್ದಾನೆ, வயல்வெளியில ನಾವು ವ್ಯವಸಾಯದ ಭೂಮಿಯಲ್ಲಿ அரிக்கட்டுகளை அறுத்து ನಾವು ಆ ಬೀಜ ಭತ್ತಗಳನ್ನು ಕೊಯ್ದು அதை கட்டி ಆ ಕಟ್ಟನ್ನು ಕಟ್ಟಿ 7 ಕಟ್ಟುಗಳು 7 11 ಕಟ್ಟುಗಳು அது எல்லாமே என்ன வணங்கினது. ಅವು ಎಲ್ಲವೂ ನನ್ನನ್ನು ನಮಸ್ಕರಿಸಿತು ಎಂಬುದಾಗಿ ಹೇಳುತ್ತಿದ್ದಾರೆ. அதுக்கப்புறம் அவங்க கேக்குறாங்க, ಅದಾದ ನಂತರ ಹೇಳುತ್ತಿದ್ದಾರೆ, இளையவ ನೀನು ಚಿಕ್ಕವನು, மூத்தவர்கள் ನಾವೆಲ್ಲ ನಿನಗಿಂತ ದೊಡ್ಡವರು, எல்லாரும் உன்னை வணங்கணுமா? ಓ ನಾವೆಲ್ಲ ನಿನ್ನನ್ನು ನಮಸ್ಕರಿಸಬೇಕಾ? கோபப்பட்டார்கள். ಅವೆಲ್ಲರೂ ಆತನ ಮೇಲೆ ಕೋಪಗೊಂಡರು. எரிச்சல் பட்டாங்க. ಅವರೆಲ್ಲರೂ ಆತನ ಮೇಲೆ ಉರಿಗೊಂಡರು. ஹல்லேலூயா. ಹಲ್ಲೇಲೂಯಾ. இன்னொரு சொப்பனம் வருது. ಮತ್ತೆ ಇನ್ನೊಂದು ಕನಸು ಬರ್ತಾ ಇದೆ. ಸೂರ್ಯನು, ಚಂದ್ರನು, ನಕ್ಷತ್ರಗಳು யோசேப்பை வணங்குவது போல தரிசனம். ಯೋಸೇಫನನ್ನು ನಮಸ್ಕರಿಸುವಂತೆ ಆತನಿಗೆ ಕನಸು ಬಿತ್ತು. அதையே சொல்றான். ಅದನ್ನು ಬಂದು ಹೇಳುತ್ತಿದ್ದಾನೆ. அப்ப அவங்க யோசிக்கிறாங்க, நாங்கெல்லாம் உன்னை வணங்கணுமா? ಹಾಗಾದ್ರೆ ಅವರೆಲ್ಲ ಯೋಚನೆ ಮಾಡುತ್ತೆ, ನಾವೆಲ್ಲ ನಿನ್ನನ್ನು ನಮಸ್ಕರಿಸಬೇಕಾ? தரிசனத்தை தகப்பனும் கேட்டாரு. ಆ ದರ್ಶನವನ್ನು ಕನಸನ್ನು ತಂದೆಯನ್ನು ಕೇಳಿಕೊಂಡನು. இதயத்துல வைத்துக்கொண்டார். ಆದರೆ ತಂದೆ ಅದನ್ನು ತನ್ನ ಮನಸ್ಸಿನಲ್ಲೇ ಇಟ್ಟುಕೊಂಡನು. ಮನಸ್ಸು ಕಷ್ಟ ಆಚೆ. ಯಾಕಂದ್ರೆ ಸ್ವಲ್ಪ ಆತನಿಗೆ ಮನಸ್ಸು ಕಷ್ಟವಾಯಿತು. ಸರಿ ಮಗ ತಾನೆ, அட்ஜஸ்ட் பண்ணிக்கிட்டாரு. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ஹல்லேலூயா. ಹಲ್ಲೇಲೂಯಾ. அதுக்கப்புறம் தேவன் தரிசனங்களை கொடுக்கல. ಅದಾದ ನಂತರ ಯೋಸೇಫನಿಗೆ ದೇವರ ದರ್ಶನಗಳನ್ನು ಕೊಡಲಿಲ್ಲ. சில வாய்கள் சும்மா இருக்காது. ಆದ್ರೆ ಕೆಲವು ಬಾಯಿಗಳು ಸುಮ್ಮನೆ ಇರುವುದಿಲ್ಲ. ಅದನ್ನು ಏನಾದ್ರೂ ಕೆಣಕುತ್ತಾ ಮಾತಾಡುತ್ತಾ ಇರ್ತೀವಿ. நடக்கக்கூடிய காரியங்களை தேவன் கட் பண்றாரு. ಅದಕ್ಕಾಗಿ ಕೆಲವು ನಡೆಯುವಂತ ಕಾರ್ಯಗಳು ದೇವರು ಅದನ್ನು ಕಟ್ ಮಾಡುತ್ತಾರೆ. ಆತನ ಸೆರೆಮನೆಗೆ ಹೋಗುವುದು, ಕೈಲಿ 20 ಪಣಕ್ಕೆ ವಿற்கப்படுறது, ಇಸ್ರಾಯೇಲ್ ಜನರ ಕೈಯಲ್ಲಿ 20 ಬೆಳ್ಳಿ ಕಾಸಿಗೆ ಮಾರಲ್ಪಡುವುದು, சொல்றதே ಇಲ್ಲ. ಅದೆಲ್ಲ ಯಾವುದು ದೇವರು ಹೇಳಲಿಲ್ಲ, ಕಾಟವೇ ಇಲ್ಲ. ಅದು ಯಾವ ದರ್ಶನಗಳನ್ನು ಕನಸಲ್ಲಿ ತೋರಿಸಲಿಲ್ಲ. ಆದ್ರೆ ಒಂದು ದಿನ யோசேப்பு என்ன பண்றானா, தன் தகப்பனை அனுப்புறாரு. ಆದ್ರೆ ಒಂದು ದಿನ ಯೋಸೇಫನನ್ನು ತನ್ನ ತಂದೆ ಕಳಿಸ್ತಾ ಇದ್ದಾರೆ. ನಿನ್ನ ಸಹೋದರರು ಕುರಿಗಳನ್ನು ಮೇಯಿಸುತ್ತಾ ಇದ್ದಾರೆ. ಒಂದು ಕುರಿ 2 ಕುರಿ ಅಲ್ಲ, ಒಬ್ಬೊಬ್ಬರಿಗೆ 200-300 ಕುರಿದನಗಳಿದ್ದರೆ ಅವರಿಗೆ ಇರುವಂತ ಸ್ಥಳದಲ್ಲಿ ಕುರಿಗಳಿಗೆ ಆಹಾರ ಸಾಲುವುದಿಲ್ಲ. ಆದ್ದರಿಂದ ದೊಡ್ಡ ಅಡವಿಗೆ ಕಾಡಿಗೆ ಹೋಗುತ್ತಾರೆ. ದೊಡ್ಡ ದೊಡ್ಡ ಅರಣ್ಯಗಳಿಗೆ ಹೋಗುತ್ತಾ ಕಾಡುಗಳಿಗೆ ಹೋಗುತ್ತಾರೆ. ಅವರು ತುಂಬಾ ದೂರ ಕಾಡು ಒಳಗಡೆ ಹೋಗುತ್ತಾರೆ. ಅವರು ಹೋದರೆ ತಿಂಗಳಾನ್ಗಂಟ್ಲೆ ಬರುವುದಿಲ್ಲ. ಅದನ್ನು ಮೇವು ಚೆನ್ನಾಗಿ ಕುರಿಗಳಿಗೆ ಮೇವನ್ನು ಮೇಯಿಸಿ, ಆದ್ರೆ ಎಲ್ಲ ಯಾವಾಗ್ಲೋ ಒಂದು ಬಾರಿ ಬರುತ್ತಾರೆ ಹಿಂದಿರುಗಿ. ಯೋಸೇಫನನ್ನು ತಂದೆಯಾದ ಯಾಕೋಬ ಕಳಿಸ್ತಾ ಇದ್ದಾರೆ. ಆತನು ಯೋಸೇಫ ತನ್ನ ಸಹೋದರ ಹುಡುಕಿಕೊಂಡು
ಹಾಕಿಕೊಂಡು ಹೋಗುತ್ತಾರೆ. போன இடத்துல அவங்க எப்படியோ யாரை விசாரிச்சு கண்டுபிடிச்சிட்டான். ಯೋಸೇಫು ಹೋಗುವಂತ ಸ್ಥಳದಲ್ಲಿ ಹೇಗೋ ಎಲ್ಲರನ್ನು ವಿಚಾರಿಸಿ ತನ್ನ ಸಹೋದರನ್ನು ಕಂಡಿಡಿದನು. போகும்போது சும்மா போல, ಹೋಗುವಾಗ ಸುಮ್ಮನೆ ಹೋಗಲಿಲ್ಲ. பழைய ட்ரெஸ் ஏதாவது போட்டுட்டு போயிருக்கல, ಆತನ ಹಳೆ ಡ್ರೆಸ್ ಹಾಕೊಂಡು ಹೋಗಿರ್ಬೋದು ತಾನೆ. நல்லா பல வர்ண ಅಂಗಿ, நல்லா விலை உயர்ந்த ಅಂಗಿயை போட்டுட்டு போறான். ಆದ್ರೆ ತಂದೆ ಕೊಟ್ಟಿರುವ ಒಂದು ಬೆಲೆ ಉಳ್ಳ ಅನೇಕ ಬಣ್ಣಗಳ ತುಂಬಿರುವ ಬೆಲೆ ಉಳ್ಳ ವಸ್ತ್ರವನ್ನು ಹಾಕಿಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಸಿக்கலாம். ನಾವು ಓದೋಣ. ಆದಿಕಾಂಡ 37, ಆದಿಕಾಂಡ 37ನೇ ಅಧ್ಯಾಯ 23ನೇ ವಚನ. 23ನೇ ವಚನ. ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಹಾ. ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದಿಟ್ಟು ಅವನನ್ನು ಹಿಡಿದು ಆ ಗುಂಡಿ ಒಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. போதும், ಆಮೇಲೆ சரிம்மா போதும். பாருங்க, அவன் என்ன பல வண்ண ಅಂಗಿயை ಧರಿತು கொண்டு அங்க போறான். ನೋಡಿ, ಅವನು ನಿಲುವಂಗಿಯನ್ನು ಧರಿಸಿಕೊಂಡು ಹೋಗುತ್ತಿದ್ದಾನೆ. ஏய் சொப்பனக்கார வந்துட்டா, ಓ, ಕನಸುಗಾರನು ಬರ್ತಾ ಇದ್ದಾನೆ. அவனை புடிங்கடா, ಆತನ ಹಿಡ್ಕೊಳ್ಳಿರಿ. அவனை இன்னைக்கு உயிரோட விடக்கூடாது. ಆತನನ್ನು ಇವತ್ತು ಜೀವಂತವಾಗಿ ಬಿಡಬಾರದು. சகோதரர் பொறாமை கொண்டு ತನ್ನ ಸಹೋದರರು ಆತನ ಮೇಲೆ ಉರಿಗೊಂಡು ವಸ್ತ್ರத்தை ಉರುವಿನಾಗ ಆತನ ವಸ್ತ್ರವನ್ನು ಬಿಚ್ಚಿದರು. குழியில தூக்கி போட்டுட்டாங்க. ಒಂದು ಗುಂಡಿಯಲ್ಲಿ ಆತನನ್ನು ಹಾಕಿದರು. அவனுடைய சகோதரர் ரூபன் எவ்வளவோ தடுத்து பார்க்கறான். ತನ್ನ ಸಹೋದರನ ರೂಪನನ್ನು ಎಷ್ಟೋ ತಡೆ ಮಾಡಿ ನೋಡುತ್ತಿದ್ದಾನೆ. ரத்தத்துல ரத்தமா இருக்கிறான். ಅಯ್ಯೋ, ಆತ ನಮ್ಮ ರಕ್ತಕ್ಕೆ ರಕ್ತವಾಗಿದ್ದಾನೆ. மாம்சமா இருக்கிறான். ನಮ್ಮ ದೇಹಕ್ಕೆ, ಶರೀರಕ್ಕೆ, ಮಾಂಸಕ್ಕೆ ಮಾಂಸವಾಗಿದ್ದಾನೆ. நம்ம மேல வேண்டாம். ಆ ರಕ್ತದ ಒಂದು ಅಪರಾಧ ನಮ್ಮ ಮೇಲೆ ಬೇಡ. அந்த சமயத்துலதான் ಆ ಸಮಯದಲ್ಲಿ ಇಸ್ಮಾವೇಲರು அந்த வழியாய் ಆ ಮಾರ್ಗವಾಗಿ ಪರ್ಚೇಸ್ ಎಲ್ಲ பண்ணிட்டு ಅವರು ಏನೋ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು வழியா வராங்க. ಆ ಖರೀದಿ ಮಾಡಿಕೊಂಡು ಮಾರ್ಗವಾಗಿ ಬರುತ್ತಿದ್ದಾರೆ. 20 பணத்துக்கு வித்துறாங்க. ಅವರಿಗೆ ಯೋಸೇಫನ್ ತೆಗೆದು 20 ಕಾಸಿಗೆ ಮಾರಿಬಿಟ್ರು. அதுக்கப்புறம் ரூபன் வந்து பார்க்கறான். ಆಮೇಲೆ ರೂಬನ್ ಬಂದು ನೋಡ್ತಾರೆ, அங்க யோசேப்பு குழியில இல்ல. ಆ ಗುಂಡಿಯಲ್ಲಿ ಯೋಸೇಫು ಇಲ್ಲ. ஐயோ, நான் என்ன செய்வேன்? ಅಯ್ಯೋ, ನಾನು ಈಗ ಏನು ಮಾಡಲಿ? எங்க போவேன்? ನಾನು ಎಲ್ಲಿಗೆ ಹೋಗಲಿ? ಆ ಮನುಷ್ಯನ್ ದುಃಖ ಪಡುತ್ತಿದ್ದಾನೆ. அவன் மட்டும் தான் ரொம்ப ಪರಿತಪಿக்கிறான். ಯಾಕಂದ್ರೆ ಯೋಸೇಫನ ಬಗ್ಗೆ ಆತನ ಮಾತ್ರವೇ ತುಂಬಾ ಪರಿತಾಪ ಪಡುತ್ತಿದ್ದಾನೆ. யோசேப்பை வித்துட்டாங்க. ಆದ್ರೆ ಯೋಸೇಫನ ಮಾರಿಬಿಟ್ಟರು. யோசேப்பு எங்க போறானா? ಈಗ ಯೋಸೇಫು ಎಲ್ಲಿಗೆ ಹೋಗುತ್ತಿದ್ದಾನೆ? ಐಗುಪ್ತಕ್ಕೆ ಹೋದನು. அந்த பார்வனுக்கு ಆ ಫರೋಹನನಿಗೆ அவனுக்கு கீழே ஒரு தலைவர் இருப்பான். ಆತನ ಕೆಳಗಡೆ ಒಂದು ನಾಯಕನಿರ್ತಾನೆ. அவங்க வீட்டுல வேலைக்காக இந்த யோசேப்பு கொண்டு போய் வச்சிருக்காங்க. ಅವರ ಮನೆಗೆ ಕೆಲಸಗಾರನಾಗಿ ಯೋಸೇಫನನ್ನು ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡ್ರು. அங்கேயே சில பிரச்சனை அவருக்கு வருது. ಅಲ್ಲೂ ಕೆಲವು ಸಮಸ್ಯೆಗಳು ಆತನಿಗೆ ಬಂತು. ஆதியாகமம் 39ನೇ ಅಧಿಕಾರ, ಆದಿಕಾಂಡ 39ನೇ ಅಧ್ಯಾಯದಲ್ಲಿ 13ನೇ ವಚನ. 13ನೇ ವಚನ. ಅವನು ತನ್ನ ಬಟ್ಟೆಯನ್ನು ತನ್ನ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು ಅವರಿಗೆ, ನೋಡಿರಿ, ನನ್ನ ಯಜಮಾನರು ಬಂದು ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ. ಆಮೆನ್. சரிமா, அங்க பார்க்கிறோம். ಅಲ್ಲಿ ನಾವು ನೋಡುತ್ತೇವೆ, போத்திபார் மனைவி ಆ ಪೋತಿಫರ ಹೆಂಡತಿ யோசேப்புடைய கையை பிடிக்கும்போது ಯೋಸೇಫನ ಕೈಯನ್ನು ಹಿಡಿಯುವಾಗ அங்கிருந்து விலகி ಅಲ್ಲಿಂದ ಆತನು ದೂರ ಹೋಗಿ விலகிಕೊಂಡು ಆತನ ಆ ಕೈಯಿಂದ ಬಿಡಿಸಿಕೊಂಡು தப்பித்துக்கொண்டு ಆತನು ತಪ್ಪಿಸಿಕೊಂಡು வஸ்திரத்தை விட்டுட்டு ஓடி போயிட்டான். ತನ್ನ ವಸ್ತ್ರವನ್ನಲ್ಲಿ ಬಿಟ್ಟು ಹೋದನು. ஹalleluya, ಹಲ್ಲೆಲೂಯಾ. அதுக்கப்புறம் மறுபடியும் அவங்களை குற்றம் சுமத்தி சிறையில போடுறாங்க. ಆತನ ಮೇಲೆ ಇಲ್ಲದಿರುವ ಅಪರಾಧವನ್ನು ಹೊರಿಸಿ ಮತ್ತೆ ಅದನ್ನು ಸೆರೆಮನೆಗೆ ಹಾಕಿದರು. அங்க பார்வனுக்கு ಆ ಫರೋಹನನಿಗೆ ಪಾನ ಪಾತ್ರಕಾರರು இருப்பாங்க. ಆ ಫರೋಹನ ಅರಸನಿಗೆ ಆತನು ಪಾತ್ರಕಾರ, ಊಟ ಹಚ್ಚುವವರು, ಆತನಿಗೆ ಎಲ್ಲ ವಿಧವಾದ ನೋಡಿಕೊಳ್ಳೋರು ಇರ್ತಾರೆ. அவங்களுக்கு ஏற்ற வேலையில ஜூஸ், டீ, ಕಾಫಿ, சமையல்காரர். ಅವರಿಗೆ ಅಡಿಗೆ ಮಾಡುವವರು, ಅಂದರೆ ಅವನ ಊಟಕ್ಕೆ ಸರಿಯಾದ ಸಮಯಕ್ಕೆ ಅವನ್ನ ವಿಚಾರಿಸಿಕೊಂಡು ಆರೋಗ್ಯದ ಬಗ್ಗೆ ನೋಡಿಕೊಳ್ಳುವವರಾಗಿರ್ತಾರೆ. ಪಾನಪಾತ್ರಕಾರರು ಈ ಅಡಿಗೆ ಮಾಡುವವರು ತಪ್ಪು பண்ணிட்டாங்க, ಏನೋ ಒಂದು ತಪ್ಪನ್ನು ಮಾಡಿದ್ದಾರೆ. ಟೆಂಪರರಿಯಾ ಆತನು ಸ್ವಲ್ಪ ಕಾಲ ಅವರನ್ನು ಸೆರೆಮನೆಗೆ ಹಾಕಿದರು. அவங்க கூட யோசேப்பு இருக்கிறார். ಅವರ ಜೊತೆನಲ್ಲಿ ಯೋಸೇಫ್ ಇದ್ದಾರೆ. இப்போ அந்த பானபாத்திரக்காரங்க முகம் வாடி போயிருக்கு. ಈಗ ಆ ಮನುಷ್ಯನಿಗೆ ಮುಖ ಬಾಡಿ ಹೋಗಿದೆ. ಯೋಸೇಫ್ ಕೇಳುತ್ತಿದ್ದಾರೆ, ಮೌನமா இருக்கிறது என்ன? ನೀನು ಮೌನವಾಗಿರುವುದು ಏನು? ದುಃಖವಾಗಿರುವುದು ಏನು? ದುಃಖವಾಗಿರುವುದು ಏನು? ಹಲ್ಲೆಲೂಯಾ, ಹಲ್ಲೆಲೂಯಾ.
நாங்க ராத்திரி ஒரு கனவு கண்டோம். ನನಗೆ ರಾತ್ರಿ ಒಂದು ಕನಸು ಬಂತು. சொப்பனம் வந்துச்சு. ನನಗೆ ರಾತ್ರಿ ಒಂದು ಕನಸು ಬಿತ್ತು. அந்த சொப்பனத்தை சொல்றான். ಆ ಕನಸನ್ನು ಯೋಸೇಫನಿಗೆ ಹೇಳುತ್ತಿದ್ದಾರೆ. யோசேப்பு ಅದಕ್ಕೆ ಅರ್ಥத்தை சொல்றான். ಆಗ ಯೋಸೇಫನ ಕನಸಿಗೆ ಅರ್ಥವನ್ನು ಹೇಳಿದನು. 3 ಮಾಸ. 3 ತಿಂಗಳು. ಸೆರೆಮನೆಗೆ ಬಂದಿಟ್ಟೆ. ನೀನು ಸೆರೆಮನೆಗೆ ಬಂದಿದೀಯಾ? 3 ಮಾಸದ. ಇನ್ನು 3 ತಿಂಗಳು. மறுபடியும் ಮತ್ತೆ எந்த இடத்துல இருந்து வந்தியோ ಎಲ್ಲಿಂದ ಬಂದಿಯೋ அதே இடத்துல நீ இருப்பன்ற. ಅದೇ ಸ್ಥಾನಕ್ಕೆ ನೀನು ಹೋಗುವಿ. கேட்டுட்டாங்க. ಕೇಳಿಕೊಂಡರು. 3 மாசம் ஆச்சு. 3 ತಿಂಗಳಾಯಿತು. யோசேப்பு சொன்ன அந்த கனவுக்கு சொப்பனத்துக்கு அர்த்தம். ಯೋಸೇಫನು ಹೇಳಿದ ಕನಸಿಗೆ ಅರ್ಥವು ನೆರವೇರಿತು. ಅದು ನೆರವೇರಿತು. ஆனா யோசேப்பு அவன்கிட்ட சொல்லியிருந்தான். ಆದ್ರೆ ಯೋಸೇಫ ಆತನಿಗೆ ಹೇಳಿದ್ದ, 3 மாசம் விட்டு நீ வெளியே போய்ட்டா 3 ತಿಂಗಳು ನಂತರ ನೀನು ಹೊರಗಡೆ ಹೋದರೆ என்ன நினைச்சுக்கோ, ನನ್ನನ್ನು ನೆನಪಿಗೆ ತಂದುಕೋ. ನೆರವೇರ್ನ எனக்கு ನಿನ್ನ ಜೀವನದ ನೆರವೇರಿದಂತ ನನಗೆ விடுதலை கொடு. ನನಗೆ ಕೂಡ ಬಿಡುಗಡೆ ತೋರಿಸು. ஆனா கேட்டான். ಆದ್ರೆ ಕೇಳಿದನು. வெளியே போனதுக்கு அப்புறமா ಆದ್ರೆ ಹೊರಗಡೆ ಹೋದಂತ ಮನುಷ್ಯರು அவன் மறந்துட்டான். ಯೋಸೇಫನ ಮರೆತು ಬಿಟ್ರು. யோசேப்பு சிறைச்சாலையில தான் இருக்கிறான். ಇನ್ನು ಯೋಸೇಫು ಜೈಲಲ್ಲೇ ಇದ್ದಾನೆ. இன்னும் கொஞ்ச நாள் கழிச்சு, ಇನ್ನು ಸ್ವಲ್ಪ ಕಾಲ ನಂತರ, 2 ವರ್ಷ ಕಳಿತು, 2 ವರ್ಷ ನಂತರ பார்வனுக்கு ஒரு சொப்பனம் வருது. ಫರೋಹನಿಗೆ ಒಂದು ಕನಸು ಬಿತ್ತು. 7 ಪಶು, 7 ಹಸುಗಳು, நல்ல கொழுமையா இருக்கு. ಅದು ತುಂಬಾ ಚೆನ್ನಾಗಿ ತುಂಬಿದ ಬಲವಾಗಿದೆ. ಮೋಸமான 7 ಪಶು, ಇನ್ನು ಕೇವಲವಾಗಿ ಇರುವ 7 ದನಗಳು ಇದು ಮುಳುಗಿ போட்டுருது. ಅದು ಈ ಎಲ್ಲವನ್ನು ಭೂಮಿಯನ್ನು ವ್ಯವಸಾಯವನ್ನು ತಿಂದಾಕುತ್ತದೆ. இந்த பசுவே முழுங்கிச்சு. ಈ ದನವನ್ನೇ ನುಂಗಿಬಿಡ್ತು. அசட்டையா இருக்கிற மாடு ஏழு எழுப்பி வருது. ಅಸಟ್ಟೆಯಾಗಿ ಅಸಹ್ಯವಾಗಿರುವ ದನಗಳು, இருக்கிற 7 பசு, ಆ ಕೇಡುವಾಗಿ ಕೇವಲವಾಗಿರುವ 7 ದನಗಳು நல்ல கொழுமையா இருக்கிற பசுவை சாப்பிட்டுருது. ಚೆನ್ನಾಗಿ ಕೊಬ್ಬಿನ ಆರೋಗ್ಯವಾಗಿರುವ ದನವನ್ನು ನುಂಗಿ ತಿಂದಾಕ್ಬಿಡ್ತು. பாம்பு ஒரு எலியோ மிருகத்தையோ மொட்டையோ முழுகினா எப்படி இருக்கும் அந்த வயிறு? ನೋಡಿ, ಹಾವು ಮೊಟ್ಟೆನೋ ಇಳಿಮರಿನೋ ಏನಾದ್ರೂ ಕಪ್ಪೆನೋ ತಿಂದ್ರೆ ಅದ್ರ ಹೊಟ್ಟೆ ಹೆಂಗಿರುತ್ತೆ? ஊதிட்டு இருக்கும். ಅದು ಉಪ್ಕೊಂಡಿರುತ್ತದೆ. ஆனா இந்த பசுங்களுக்கு ஒரு வித்தியாசமும் தெரியல. ಆದ್ರೆ ಈ ದನಗಳಿಗೆ ಯಾವ ವ್ಯತ್ಯಾಸವೂ ಇಲ್ಲ. மாட முழுಗಿச்சுன்னா ஏதாவது வித்தியாசம் தெரியணும் இல்லையா வயிறு? ನೋಡಿ, ಹಸುವನ್ನು ನುಂಗಿದರೆ ಹೊಟ್ಟೆನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬರಬೇಕು ತಾನೆ? ವ್ಯತ್ಯಾಸವೇ தெரியல. ಆದ್ರೆ ಯಾವ ವ್ಯತ್ಯಾಸವೂ ಕಂಡು ಬರಲಿಲ್ಲ. இந்த கனவு பார்வன் பார்த்துட்டு ಈ ಕನಸನ್ನು ಫರೋಹನನ್ನು ನೋಡಿ பயந்துறான். ಆತನು ಭಯ ಬೀಳುತ್ತಾನೆ. பல மந்திரவாதிகளை கூப்பிடுறான். ಅನೇಕ ಶೂನ್ಯರನ್ನು ಕರೀತಾನೆ. எல்லாரும் ಅರ್ಥத்தை கேக்குறான். ಎಲ್ಲರ ಹತ್ರ ಅರ್ಥವನ್ನು ಕೇಳುತ್ತಿದ್ದಾನೆ. சொல்ல தெரியல. ಒಬ್ಬರು ಅದಕ್ಕೆ ಸರಿಯಾಗಿ ಅರ್ಥವನ್ನು ಹೇಳುವುದಿಲ್ಲ. ಯಾರು ಅದಕ್ಕೆ ಹೇಳುವುದಕ್ಕೆ ಸಾಧ್ಯನೂ ಆಗುತ್ತಿಲ್ಲ. அந்த சமயத்துல ಆ ಒಂದು ಸಮಯದಲ್ಲಿ பார்வன் கூட இருந்த ಫರೋಹನ ಜೊತೆನಲ್ಲಿ ಇದ್ದಂತ ಆ ಕೆಲಸಗಾರರು ಹೇಳುತ್ತಾರೆ, ಆಗ ತಾನೇ ಯೋಸೇಫನ ನೆನಪು ಬರ್ತಾ ಇದೆ. ಫರೋಹನ ಬಳಿಯಲ್ಲಿ ಹೇಳುತ್ತಾರೆ, ಅಯ್ಯ, ನಮ್ಮನ್ನು ಸೆರೆಮನೆಗೆ ನೀವು ಹಾಕಿದಾಗ ಆಗ ನನಗೆ ಒಂದು ಕನಸು ಬಂತು. ನನ್ನ ಜೊತೆನಲ್ಲಿ ಇದ್ದಂತ ಯೋಸೇಫನು ಆ ಕನಸಿಗೆ ಅರ್ಥವನ್ನು ಹೇಳಿದರು. ಆ ಮನುಷ್ಯನು ಹೇಳಿದ ಪ್ರಕಾರವೇ ನನ್ನ ಜೀವನದಲ್ಲಿ ನೆರವೇರಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ನೆರವೇರಿತು ಎಂಬುದನ್ನು ನಾನು ಆಮೇಲೆ ನಿಮಗೆ ನಿಮ್ಮ ಹತ್ರ ಬರ್ತೀನಿ. ತಕ್ಷಣವೇ ಫರೋಹನನು ಏನು ಹೇಳುತ್ತಾರೆ? ಒಂದು ವಚನವನ್ನು ಓದೋಣ. ಆದಿಕಾಂಡ 41ನೇ ಅಧ್ಯಾಯ 14ನೇ ವಚನ. ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕರೆಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. இப்ப என்ன செய்தானா? ಈಗ ಏನು ಮಾಡಿದ್ರಂದ್ರೆ ಅವನು ಬೇರೆ ವಸ್ತ್ರத்தை ಆತನ ಬೇರೆ ವಸ್ತ್ರಗಳನ್ನು ಸವರಂ பண்ணிಕೊಂಡು ಆತನ ಎಲ್ಲ ಕೂದಲನ್ನು ಕಟ್ ಮಾಡಿಸಿಕೊಂಡು ಶೇವಿಂಗ್ பண்ணிட்டு ಆತನ ಶೇವಿಂಗ್ ಮಾಡಿಕೊಂಡು ಬೇರೆ ವಸ್ತ್ರத்தை ಧರಿಸಿಕೊಂಡು ಬೇರೆ ವಸ್ತ್ರಗಳನ್ನು ಧರಿಸಿಕೊಂಡು ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕப்புறமா ಅದಾದ ನಂತರ ಸ್ವಪ್ನಕ್ಕೆ ಎಲ್ಲ ಅರ್ಥ சொல்லியாச்சு. ಫರೋಹನ ಕನಸಿಗೆ ಎಲ್ಲ ಅರ್ಥವನ್ನು ಹೇಳಿ ಆಯ್ತು. பார்வன் அவனை எல்லாம் ஒப்பிச்சிட்டான். ಫರೋಹನನು ಯೋಸೇಫನ ಕೈಗೆ ಎಲ್ಲವನ್ನೂ ಒಪ್ಪಿಸಿದನು. யோசேப்பு சொன்ன வார்த்தை என்ன தெரியுமா? ಆದರೆ ಯೋಸೇಫನು ಹೇಳಿದಂತ ಮಾತು ಏನು ಗೊತ್ತಾ? ಕರ್ತರೇ, ಯೆಹೋವನೇ ಮಂಗಳಕರವಾದ ಉತ್ತರವು ಅರುಳುವ, ಮಂಗಳಕರವಾದ ಉತ್ತರವನ್ನು ದಯಪಾಲಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಂಗಳಕರವಾದ ಉತ್ತರವು ಯಾರದು? ಮಂಗಳಕರವಾದ ಉತ್ತರ ಯಾರದಾಗಿದೆ? ಯೋಸೇಫದ, ಯೋಸೇಫಿನದ, ದೇವರದು. ದೇವರದು.
ಆಗ ದೇವರ ಆಲೋಚನೆ ನಾವು ಕೇಳಬೇಕು. ஒவ்வொரு நாளும் நம்ம நடத்தும். ಆದ್ರೆ ಅದು ಒಂದೊಂದು ದಿವಸವನ್ನು ನಮ್ಮನ್ನು ನಡೆಸುತ್ತದೆ. ಒಂದು ವಾಸಿಂಗ ವೇದತೆ ಹಾಗೆ ಮುಂದುವರೆ ಸತ್ಯವೇದ ಓದುತ್ತಾ ಬನ್ನಿ. ಸತ್ಯತೆ ಅರಿஞ்ச ಸತ್ಯವನ್ನು ಅರಿತರೆ ಸತ್ಯ ಬಿಡುದಲ್ಲ, ಆ ಸತ್ಯವೇ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಮಾಸ நம்ம கூட்டத்துக்கு வராங்க சில பேர். ತಿಂಗಳು ಕೆಲವರು ಕೂಟಕ್ಕೆ ಬರ್ತಾರೆ, சில பேர் வர்றதில்ல, ಕೆಲವರು ಬರುವುದಿಲ್ಲ. கேட்டா யார காலையில எந்திரிக்கிறது, ಕೇಳಿದ್ರೆ ಯಾರು ಬೆಳಗ್ಗೆ ಎದ್ದೊಳೋದು, ಚಳಿ, ಕೆಲಸ, ತೀರ್ಮಾನವನ್ನು ಮಾಡಿರಿ. 10 மணிக்கு சீக்கிரமா தூங்குங்க, ರಾತ್ರಿ 10 ಗಂಟೆಗೆ ಬೇಗ ನಿದ್ದೆ ಮಾಡಿ, 12 மணி 1 மணி வரைக்கும் ಮೊಬೈಲ್ பார்த்துட்டு தூங்குனா, 12 ಗಂಟೆ 1 ಗಂಟೆ ತನಕ ಮೊಬೈಲ್ ಮಾಡಿ ನಿದ್ದೆ பேசிட்டு தூங்குனா, ಫೋನ್ ಮಾತಾಡಿ ನಿದ್ದೆ ಮಾಡಿದ್ರೆ ಕಾಲ ಎದ್ದಕ್ಕೆ முடியாது, ಬೆಳಗ್ಗೆ ಎದ್ದೊಳೋದಕ್ಕೆ ಆಗುವುದಿಲ್ಲ. ನಿದ್ದೆ ಕೆಟ್ಟರೆ ತುಂಬಾ ಕಷ್ಟ. ಸಭೆಯಲ್ಲಿ ಕೂಟಗಳು ನಡೀತೇವೆ ಅಂದ್ರೆ ಅದು ನಿಮ್ಮ ಆಶೀರ್ವಾದಕ್ಕೆ. ಹಲ್ಲೆಲೂಯಾ. ನೀವು ಆಶೀರ್ವಾದವನ್ನು ತುಂಬಾ ಇಷ್ಟಪಟ್ಟು ಬಯಸಬೇಕು. ஒரு மனுஷன்கிட்ட அப்ப என்னது ಪಾಪರಾಯ್ತಾನು ಹಚ್ಕೋ. ಒಂದು ಮನುಷ್ಯನು ತುಂಬಾ ಪಾಪರಾಗಿ ಏನು ಇಲ್ಲದೆ ಆದ್ರೆ, ಆ ಮನುಷ್ಯನಲ್ಲಿ ಏನು ಇಲ್ಲ ಅಂದ್ರೆ ಪಾಪ ಸೇರ್ತಕ್ಕೆ ಯೋಚಿಸவே ಮಾಟಾನ್, ಆತನ ಪಾಪ ಮಾಡುವುದಕ್ಕೆ ಯೋಚಿಸುವುದೇ ಇಲ್ಲ. ಕರೆಕ್ಟಾ? ಸರಿನಾ? சொல்லவோ ಮೋಸ பண்ணவோ திருடவோ ஏமாத்தவೋ ಎಲ್ಲ ಈಸಿಯಾ ಸೈನ್ ಮುಟ್ಸಿಡುವ. ಆತನ ಸುಳ್ಳು ಹೇಳುವುದಕ್ಕೆ, ನಾಶ ಮೋಸಗಳು ಪಾಪ ಮಾಡೋದಕ್ಕೆ, ಸುಳ್ಳು ಹೇಳುವುದಕ್ಕೆ ಆತನ ಸುಲಭವಾಗಿ ಮುಂದೆ ಬರ್ತಾನೆ. ಕೊಲೆ ಮಾಡೋದಕ್ಕೆ ಯೋಚನೆ ಮಾಡ, ಆತನ ಕೊಲೆ ಮಾಡುವುದಕ್ಕೂ ಯೋಚನೆ ಮಾಡುವುದಿಲ್ಲ. புரியுதுங்களா? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಇಲ್ಲದಾಗಿ ಆತನ ಪಾಪರಾಗಿ ಹೋದನು. ಆತನ ಪಾಪ ಮಾಡುವುದಕ್ಕೆ ಧೈರ್ಯವಾಗಿ ಬರ್ತಾನೆ. ಆತನ ಹಿಂದೆ ಮುಂದೆ ಯೋಚನೆ ಮಾಡುವುದಿಲ್ಲ. ಆದ್ರೆ ಅದೇ ಆತನಿಗೆ ಆಶೀರ್ವಾದ ಅನುಕೂಲವಾಗಿದ್ದರೆ ಆತನ ಪಾಪ ಮಾಡ್ತಾನ, ಆತನ ಸುಳ್ಳು ಹೇಳ್ತಾನ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿಮಿಷ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಇಷ್ಟಪಡುತ್ತಾರೆ. ಆತನು ಯಾಕೆ ಶಿಲುಬೆನಲ್ಲಿ ಸಾಯಬೇಕು? ಆತನು ಸಾಯದೆ ಇದ್ದಿರಬಹುದು ತಾನೆ. ಯಾಕೆ ಆತನ ಶಿಲುಬೆನಲ್ಲಿ ಮರಣ ಹೊಂದಬೇಕು? ಯಾಕೆ ಆತನು ನಿನಗಾಗಿ ರಕ್ತವನ್ನು ಸುರಿಸಬೇಕು? ಹಲ್ಲೆಲೂಯಾ. ಆತನು ಶಿಷ್ಯರೊಂದಿಗಿರುವಾಗ ತೋರಿಸಲ್ಪಡಲಿರುವ ಆ ರಾತ್ರಿಯಲ್ಲಿ ಆತನು ರೊಟ್ಟಿಯನ್ನು ತೆಗೆದು ಆತನು ಸ್ತೋತ್ರವನ್ನು ಮಾಡಿ ಇದನ್ನು ಮುರಿದು ನೀವು ತೆಗೆದು ಇದನ್ನು ತಿನ್ನಿರಿ, ಇದು ನಿಮಗಾಗಿ ಒಡೆಯಲ್ಪಡಿರುವ ಇದು ನನ್ನ ದೇಹವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ನಾ ಬರುವ ತನಕ ನಾವು ಆತನ ನೆನಪಿನಲ್ಲೇ ಇರಬೇಕು. ದೇವರು ನಮ್ಮೊಂದಿಗೆ ಒಡಂಬಡಿಕೆ ಮಾಡಿದ್ದಾರೆ. ಈ ಭೂಮಿಯೆಲ್ಲ ಬದುಕುವ ತನಕ ನಾವು ಅದನ್ನು ಕೈಗೊಂಡು ನಡೆಯುವವರಾಗಿರಬೇಕು. ಇದು ಸುಮ್ನೆ ನಿದ್ದೆ ಮಾಡಿ ಎದ್ದೋಳಿ ಬ್ರಷ್ ಮಾಡಿ ಡ್ರೆಸ್ ಮಾಡಿ ಇಲ್ಲಿ ಬಂದು ಈಸಿಯಾಗಿ ತೆಗೆದು ತಿನ್ನುವಂತದ್ದಲ್ಲ. ಇದು ಆ ರೀತಿ ತಿನ್ನುವಾಗ ಇದು ಬರೀ ಆಹಾರವಾಗಿ ರೊಟ್ಟಿಯಾಗಿ ಇರುತ್ತದೆ ನಮಗೆ. ಇಸ್ರಾಯೇಲ್ ಜನರು ಅರಣ್ಯದಲ್ಲಿ ಪರಲೋಕದ ತಂದೆಯಾದ ದೇವರು ಅವರನ್ನು ಘೋಷಿಸಿದರು. ಮೋಶೆ ಅವರನ್ನು ಘೋಷಿಸಲಿಲ್ಲ. ಆಮೇಲೆ ದೇವರೇ ಆ ಜನರನ್ನು ಘೋಷಿಸಿದನು. ಆದ್ರೆ ಆ ಮನ್ನವನ್ನು ತಿಂದರು, ಆ ಜನರು ಸತ್ತರು. ಆದ್ರೆ ಇದು ದೇವರ ಶರೀರವಾಗಿದೆ. ಇದನ್ನು ತಿನ್ನುವವರಿಗೆ ನಿತ್ಯ ಜೀವ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ನೀವು ಆಶೀರ್ವಾದವನ್ನು ಇಷ್ಟಪಡಬೇಕು, ಅದನ್ನು ಇಷ್ಟಪಡಿರಿ. ಹಲ್ಲೆಲೂಯಾ. ಹಾಗೆ ನಾವು ಓದಿ ಬೇಗ ಮುಗಿಸೋಣ. 42ನೇ ವಚನವನ್ನು ಓದೋಣ. 41ನೇ ಅಧ್ಯಾಯ. ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೇ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಹಟ್ಟ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು.
ஆமென். தொடர்ந்து ஆதியாகமம் 40:8 வாசிங்க அப்படியே. ಹಾಗೆ 48 ಸಹ ನಾವು ಓದೋಣ. ಅವನು ಅವನಿಗೆ, ನಮಗೆ ಸ್ವಪ್ನ ಬಿತ್ತು, ಅದರ ಅರ್ಥವನ್ನು ಹೇಳುವವರು ಯಾರೂ ಇಲ್ಲ ಎಂದು ಹೇಳಲು, ಯೋಸೇಫನು ಅವರಿಗೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ? ದಯಮಾಡಿ ನಿಮ್ಮ ಸ್ವಪ್ನವನ್ನು ನನಗೆ ತಿಳಿಸಿರಿ ಎಂದು ಹೇಳಿದನು. ஆமென். ஹalleluya. 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 40:8 அதற்கு அவர் சொப்பனம் கண்டேன், அதுக்கு அர்த்தம் சொல்லுகிறவன் ஒருவனும் இல்லை என்றார்கள். அதற்கு யோசேப்பு சொப்பனத்துக்கு அர்த்தம் சொல்லுதல் தேவனுக்கு குறியதல்லவா, அவைகள் என்னிடத்தில் சொல்லுங்கள் என்றார். ஹalleluya. ஹalleluya. சொப்பனம் தேவனுக்குரியது. ಆ ಕನಸು ದೇವರಿಗೆ ಸಂಬಂಧಪಟ್ಟಿದ್ದು. சொல்லும்போது ಅದನ್ನು ಹೇಳುವಾಗ ಅರ್ಥத்தை ಅವನು சொன்னான். ಅದರ ಅರ್ಥವನ್ನು ಆತನು ಹೇಳಿದನು. ಭೂಮಿಯಲ್ಲಿ 7 ವರ್ಷ பஞ்சம் வரப்போகுது. ಈ ಭೂಮಿಯಲ್ಲಿ 7 ವರ್ಷ ಕಾಲ ಬರ ಬರುತ್ತದೆ. ಇದು ಆண்டவர் உங்களுக்கு வெளிப்படுத்தியிருக்கிறாரு. ಇದು ದೇವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. தேவன் எல்லாருக்கும் வெளிப்படுத்துறாரு. ದೇವರು ಪ್ರತಿಯೊಬ್ಬರಿಗೂ ತಿಳಿಸ್ತಾರೆ. நாம தான் அதுக்கு செவி கொடுக்காம புரியாம இருக்கிறோம். ನಾವೇ ಅದಕ್ಕೆ ಕಿವಿಗೊಡದೆ ಅರ್ಥ ಮಾಡಿಕೊಳ್ಳದೆ ಇದ್ದೇವೆ. பார்வன் இந்த ஆலோசனையை கேட்டவுடனே ಫರೋಹನ ಆಲೋಚನೆಯನ್ನು ಕೇಳಿದ ಕೂಡಲೇ யோசேப்பு கையில அந்த அதிகாரத்தை கொடுத்தான். ಯೋಸೇಫ್ ಕೈಯಲ್ಲೇ ಆ ಅಧಿಕಾರವನ್ನು ಕೊಟ್ಟನು. அப்படியே நீயே இந்த அர்த்தத்துக்கு, இந்த சொப்பனத்துக்கு அர்த்தம் என்னன்னு உனக்கு தெரிஞ்சிச்சு இல்லையா? ಹಾಗಾದ್ರೆ ಈ ಕನಸಿಗೆ ಅರ್ಥವು ನಿನಗೆ ಸರಿಯಾಗಿ ಗೊತ್ತಾಯ್ತಲ್ಲ. அப்ப நம்ம தேசத்துல பஞ்சம் வராதபடிக்கு ಹಾಗಾದ್ರೆ ನಮ್ಮ ದೇಶದಲ್ಲಿ ಬರದ ಹಾಗೆ நீ சரிப்படுத்திக்கோ. ನೀನೇ ಅದನ್ನು ಸರಿಪಡಿಸಿಕೋ. கையில கொடுக்கறான். ಆ ಅಧಿಕಾರವನ್ನು ಆತನ ಕೈಯಲ್ಲಿ ಕೊಟ್ಟನು. ವಸ್ತ್ರத்தை ಧರಿக்கிறான். ನೋಡಿ ಆತನಿಗೆ ಅಪ್ಪ ನಿಲುವು ಅಂಗಿಯನ್ನು ಧರಿಸಿದನು. ஹalleluya. ಹalleluya. யோசேப்பு குழியில போடும்போது ಯೇಸಪ್ಪನನ್ನು ಗುಂಡಿಯಲ್ಲಿ ಹಾಕುವಾಗ ಯಾರು குழியில யார போட்டாங்க? யோசேப்பு. ஆமென். ஹalleluya. ஹalleluya. யோசேப்பை குழியில போடும்போது ಯೋಸೇಫನನ್ನು ಗುಂಡಿಯಲ್ಲಿ ಹಾಕುವಾಗ வர்ண ಅಂಗಿயை எடுத்துட்டாங்க. ಆಗ ನಿಲುವಂಗಿಯನ್ನು ಅವರೆಲ್ಲ ತೆಗೆದರು. ಅದು ஒரு சிறுமை. ಅದು ಒಂದು ಸೆರೆಯಾಗಿದೆ. போத்திபார் வீட்டுல வஸ்திரத்தை விட்டுட்டு தப்பிச்சு ஓடி போனா. ನೋಡಿ ಪೋತಿಫಾರ ಮನೆಯಲ್ಲಿ ತನ್ನ ವಸ್ತ್ರವನ್ನೇ ಬಿಟ್ಟು ಓಡಿ ಹೋದನು. ಅದು ஒரு சிறுமை. ಅದು ಒಂದು ಸೆರೆಯಾಗಿದೆ. ஹalleluya. ಹalleluya. ಮೂರನೇದಾಗಿ ಯೆಹೋವನು ಅದ್ಭುತ செய்றாரு. ಈಗ ಅದ್ಭುತವನ್ನು ಮಾಡುತ್ತಿದ್ದಾರೆ. ಫರೋಹನ ಮೂಲಕವಾಗಿ மெல்லிய ವಸ್ತ್ರத்தை ಅವನಿಗೆ ಕೊಡುತ್ತಾರೆ. ನೋಡಿ ನಾರು ಮಡಿಯನ್ನು ಆತನಿಗೆ ಒದಿಸಿದನು. மெல்லிய ವಸ್ತ್ರ. ನೋಡಿ ನಾರು ಮಡಿಯನ್ನು ಅವನಿಗೆ ಧರಿಸಿದನು. ಕೈಗೆ ಮೋதிரம். ನೋಡಿ ಆತನ ಕೈಗೆ ಮುಂಗುರವನ್ನು. அடுத்தது ಅವನ ಕழுத்துல ஒரு ಚೈನ್. ನೋಡಿ ಆತನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿದರು. ವಾಸಿக்கலாம். ಓದೋಣ. ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ. ಹalleluya. ಹalleluya. என்ன பண்றாங்க? ಆಮೇಲೆ ಏನು ಮಾಡುತ್ತಿದ್ದಾರೆ? ಕೊರಳಿಗೆ ನೆಕ್ಲೆಸ್ போடுறாங்க. ಚಿನ್ನದ ಸರಪಣಿಯನ್ನು ಹಾಕಿದರು. ಈಗ ಆತನ ಸೆರೆ ಬದಲಾವಣೆ ಆಯಿತು. ನಾವು ಯಥಾರ್ಥವಾಗಿರೋಣ. ಯೋಸೇಫನು ಎಲ್ಲಾ ಸ್ಥಳದಲ್ಲಿ ದೇವರಿಗೆ ಯಥಾರ್ಥವ ನಂಬಿಗಸ್ತನಾಗಿದ್ದನು. ದೇವರು ಆತನ ಸೆರೆಯನ್ನು ಬದಲಾಯಿಸಿ ಅದೇ ಐಗುಪ್ತ ದೇಶದಲ್ಲಿ ದೇವರು ಆತನನ್ನು ಅಧಿಪತಿಯಾಗಿ ಕೊಂಡು ಬಂದನು. ಅದೇ ಆದಿಕಾಂಡ 45ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ನಾವು ಓದೋಣ. ನಿಮ್ಮ ಜನವು ಭೂಮಿಯ ಮೇಲೆ ಉಳಿಯುವಂತೆಯೂ ನೀವು ಈ ವಿಪತ್ತಿಗೆ ಸಿಕ್ಕದೆ ಬಹು ಜನವಾಗುವಂತೆಯೂ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ಆಮೆನ್. ಹalleluya. ಹalleluya. ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿದನಲ್ಲದೆ ನೀವು ಕಳಿಸಲಿಲ್ಲ. ಆತನು ನನ್ನನ್ನು ಫರೋಹನ ಮಂತ್ರಿಯನ್ನಾಗಿಯೂ ಫರೋಹನ ಅರಮನೆಯಲ್ಲಿ ಅಧಿಪತಿಯನ್ನಾಗಿಯೂ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರನಾಗಿಯೂ ಮಾಡಿದ್ದಾನೆ. ಆಮೆನ್. ಹalleluya. ಹalleluya. ಯೋಸೇಫ 20 ಬೆಳ್ಳಿಕಾಸಿಗೆ ಯಾರು ವಿತ್ತು ಕೊಟ್ಟದ್ದು? ಯೋಸೇಫನನ್ನು 20 ಬೆಳ್ಳಿಕಾಸಿಗೆ ಯಾರು ಮಾರ ಹಾಕಿದ್ದು?
ಅವರ அவர அண்ணன்மார்கள், ಅವರ ಸಹೋದರರು, சகோதரர்கள். ಅವರ ಸಹೋದರರು. இங்க யோசேப்பு என்ன சொல்றாரு? ಆದ್ರೆ ಯೋಸೇಫನು ಏನ್ ಹೇಳುತ್ತಿದ್ದಾರೆ? நீங்க என்ன அனுப்பல, ಅಯ್ಯೋ, ನೀವಿಲ್ಲಿ ನನ್ನನ್ನು ಕಳಿಸಲಿಲ್ಲ, நீங்க என்ன விற்கல, ನೀವು ನನ್ನನ್ನು ಮಾರಲಿಲ್ಲ, கர்த்தரே என்னை கொண்டு வந்தார். ಯೆಹೋವನೇ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದರು. ஹalleluya. ಹಲ್ಲೆಲೂಯಾ. இப்போ நீங்க எதுக்காக இங்க வந்திருக்கீங்க? ಹಾಗಾದ್ರೆ ನೀವು ಯಾತಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ? பஞ்சம், பஞ்சம். ಬರ. இப்ப இங்க தானியம் இருக்குன்னு தெரியும், ಇಲ್ಲಿ ಧಾನ್ಯ ಇದೆ ಅಂತ ನಿಮಗೆ ಗೊತ್ತಿದೆ. இங்க வாங்கறதுக்கு நீங்க வந்திருக்கீங்க. ಇಲ್ಲಿ ಧಾನ್ಯವನ್ನು ಕೊಂಡ್ಕೊಳ್ಳುವುದಕ್ಕೆ ತಗೊಳ್ಳುವುದಕ್ಕೆ நான் ಬಂದಿದ್ದೀರಾ. இங்க வராம இருந்தா ಒಂದು ವೇಳೆ ನಾನು ಇಲ್ಲಿ ಬರದೇ ಇದ್ದಿದ್ದರೆ எகிப்திலே பஞ்சம் இருந்திருக்கும். ಈ ಐಗುಪ್ತ ದೇಶದಲ್ಲಿ ಕೂಡ ಬರ ಇರ್ತಾ ಇತ್ತು. அநேகருக்கு ಅನೇಕರಿಗೆ ஆசீர்வாதமா இருக்கும்படி, ಆಶೀರ್ವಾದವಾಗಿರುವಂತೆ, எல்லாரும் நல்லா இருக்கணும்னு சொல்றதுக்காக ಎಲ್ಲರೂ ಚೆನ್ನಾಗಿರ್ಬೇಕೆಂಬುದಕ್ಕೋಸ್ಕರ ನನ್ನನ್ನು முன்னமே ಮುಂಚಿತವಾಗಿಯೇ கொண்டு வந்துட்டார். ದೇವರು ಇಲ್ಲಿ ಕರ್ಕೊಂಡ್ಬಂದು ಸೇರಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. உங்களுக்கு சிறுமை இருக்கிறத நினைச்சு, ನಿಮಗೆ ಸೆರೆ ಇರುವುದನ್ನು ನೆನೆಸಿಕೊಂಡು கஷ்டம் இருக்கிறத ನಿಮ್ಮ நினைச்சு ಕಷ್ಟವನ್ನು ಯೋಚನೆ ಮಾಡಿ ஜெபிக்காத விட்டுறாதீங்க, ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡಬೇಡಿರಿ. வேதத்தை வாசிக்கிறத விட்டுறாதீங்க, ಸತ್ಯ ವೇದವನ್ನು ಓದುವುದನ್ನು ಬಿಟ್ಟು ಬಿಡಬೇಡಿರಿ. சரியான நேரத்துக்கு வரத விட்டுறாதீங்க, ಸಭೆಗೆ ಸರಿಯಾದ ಸಮಯಕ್ಕೆ ಬರುವುದನ್ನು ಬಿಟ್ಟು ಬಿಡಬೇಡಿರಿ. ஆலயத்துக்கு வரதுக்கு நீங்க சாக்கு போக்கு சொல்லிட்டு இருந்தா ಆಲಯಕ್ಕೆ ಬರುವುದಕ್ಕೆ ನೀವು ನೆಪಗಳನ್ನು ಹೇಳುತ್ತಿದ್ದರೆ அவருக்கு சாக்கு போக்கு தெரியுங்க. ದೇವರಿಗೂ ನೆಪಗಳನ್ನು ಹೇಳುವುದು ಆತನಿಗೂ ಗೊತ್ತಿದೆ. லாபம் 8:2 நம்ம வாசித்தோம் தானே. ಧರ್ಮೋಪದೇಶ ಕಾಂಡ 8:2 ಕೂಡ ನಾವು ಓದುತ್ತಿದ್ದಾನೆ. ஆண்டவருக்கு தெரியும், ನಮ್ಮ ಹೃದಯವು ದೇವರಿಗೆ ಗೊತ್ತಿದೆ. மனுஷன் முகத்தை பார்க்கறான், ಮನುಷ್ಯನ ಮುಖವನ್ನು ನೋಡುತ್ತಾನೆ, ಹೃದಯத்தை ಕಾಣ್கிறவர். ಆದ್ರೆ ಯೆಹೋವನೇ ನಮ್ಮ ಹೃದಯವನ್ನು ನೋಡುವಂತ ದೇವರು. ನಮ್ಮ ಹೃದಯ ಆತನಿಗೆ ಗೊತ್ತಿದೆ. மறைவானது ஒன்றுமே இல்லை. ಆತನಿಗೆ ಮರೆಯಾಗಿರುವ ವಿಷಯವು ಒಂದೂ ಇಲ್ಲ. உன் இருதயத்தை நீ சோதிச்சு பாரு. ಆದುದರಿಂದ ನಮ್ಮ ಮನಸ್ಸುಗಳು, ನಮ್ಮ ಹೃದಯವನ್ನು ನಾವೇ ಶೋಧಿಸಿ ನೋಡೋಣ. என்னை தேடுகிறவன் ನನ್ನನ್ನು ಹುಡುಕುವವರು கண்டடைகிறான். ಆತ ನನ್ನನ್ನು ಕಂಡುಕೊಳ್ಳುವನು. என்னோட இருந்தா ಒಬ್ಬನು ನನ್ನೊಂದಿಗಿದ್ದರೆ அவனோட இருப்பேன். ನಾನು ಆತನಲ್ಲಿ ಇರುತ್ತೇನೆ. ஹalleluya. ಹಲ್ಲೆಲೂಯಾ. இந்த அளவுக்கு ஆண்டவர் பக்கத்துல வரீங்களா? ನೀವು ಎಷ್ಟಕ್ಕೆ ಎಷ್ಟು ಹತ್ತಿರಕ್ಕೆ ದೇವರಲ್ಲಿ ಬರ್ತೀರೋ. ಕೆಟ್ಟ ಕುಮಾರ, ಕೆಟ್ಟ ಕುಮಾರನು ದೂರ இருந்தான், ತಂದೆಯನ್ನು ಬಿಟ್ಟು ದೂರ ಇದ್ದನು. அவனுக்கு அந்த இடத்துல ஒரு சிறுமை வந்துச்சு. ಆದ್ರೆ ಆತನಿಗೆ ಅಲ್ಲಿ ಒಂದು ಸೆರೆ ಬಂತು. நல்லா இருக்கணும்னு சொல்லிட்டு ஆஸ்தி வாங்கிட்டு போனான். ನಾನ್ ಚೆನ್ನಾಗಿರ್ಬೇಕೆಂಬುದಕ್ಕಾಗಿ ಆತನ ಆಸ್ತಿಯನ್ನು ತಗೊಂಡೋದನು. சுதந்திரமா இருக்கவன் தான் போனான். ಆತನು ಸ್ವತಂತ್ರವಾಗಿರಬೇಕೆಂಬುದಕ್ಕಾಗಿ ತಗೊಂಡೋದನು. ஆனா கொஞ்ச நாள் தான் ஆகும். ಆದ್ರೆ ಸ್ವಲ್ಪ ದಿನಗಳು ಮಾತ್ರವಷ್ಟೇ. கடைசில தகப்பன் இருக்கிற இடத்துல மன திரும்பி வந்துட்டான். ಆತನ ಮನ ತಿರುಗಿ ಕೊನೆಯದಾಗಿ ತಂದೆ ಬಳಿಗೆ ಆತನ ಬಂದನು. தகப்பன் மன்னிச்சாரு. ತಂದೆಯಾದ ದೇವರು ಕ್ಷಮಿಸಿದರು. அவனுக்கு புதிய வஸ்திரத்தை கொடுத்தாரு. ಆತನಿಗೆ ಹೊಸ ವಸ್ತ್ರವನ್ನು ಕೊಟ್ಟರು. அவனுக்கு பாதரட்சை கொடுத்தாரு. ಆತನಿಗೆ ಪಾದ ರಕ್ಷಣೆಯನ್ನು ಕೊಟ್ಟರು. கைக்கு மோதிரத்தை கொடுத்து ಬೆರಳಿಗೆ ಉಂಗುರವನ್ನು ಕೊಟ್ಟರು. கொளுத்த கன்றை அடிச்சு ಕೊಬ್ಬಿನ ಕರುವನ್ನು ಹೊಡೆದು விருந்தே கொண்டாடுறான். ಔತಣವನ್ನೇ ಉಂಟು ಮಾಡಿದನು. ஹalleluya. ಹಲ್ಲೆಲೂಯಾ. திரும்பி வந்துட்டா, ನಾವು ತಿರುಗಿ ಬಂದರೆ, ஐக்கியத்துல வந்துட்டா, ದೇವರ ಐಕ್ಯದಲ್ಲಿ ಬಂದರೆ உங்களுக்கு கைக்கு மோதிரம், ನಿಮ್ಮ ಬೆರಳಿಗೆ ಉಂಗುರ, காலுக்கு செருப்பு, ಕಾಲಿಗೆ ಪಾದರಕ್ಷೆ, புதிய வஸ்திரம், ಹೊಸ ವಸ್ತ್ರಗಳು, விதவிதமா சாப்பாடு, ವಿಧ ವಿಧವಾದ ಊಟ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. கர்த்தருடைய பந்தி நமக்கு இருக்கு. ದೇವರ ಪಂದಿ ನಮ್ಮ ಮಧ್ಯದಲ್ಲಿದೆ. நம்ம அறிக்கை பண்ணலாம், ನಾವು ಅರಿಕೆ ಮಾಡೋಣ, தீர்மானம் பண்ணலாம். ಒಂದು ತೀರ್ಮಾನವನ್ನು ಮಾಡೋಣ. இந்த சிறை இருப்பு ಈ ಒಂದು ಸೆರೆ நமக்கு இருக்குதுன்னா, ನಮಗೆ ಇದೆ ಅಂದರೆ இது எப்பவுமே நமக்கு நிரந்தரம் கிடையாது. ಇದು ಯಾವಾಗ ನಮಗೆ ನಿರಂತರವಲ್ಲ. நமக்கு சிலருக்கு வெளியில சிறை இருப்பு, ಕೆಲವರಿಗೆ ಹೊರಗಡೆ ಸೆರೆ, சில குடும்பத்திலேயோ சிறுமை, ಕೆಲವರಿಗೆ ಕುಟುಂಬದಲ್ಲೇ ಸೆರೆಯಾಗಿರ್ತಾರೆ. ಕಷ್ಟ. ஹalleluya. ಹಲ್ಲೆಲೂಯಾ. மோசே ஜெபித்தது போல ಮೋಸೆ ಪ್ರಾರ್ಥನೆ ಮಾಡಿದ ಹಾಗೆ நான் சிறுமை கண்ட நாட்கள், ನಾವು ಕುಗ್ಗಿ ಹೋದ ದಿನಗಳಿಗೆ, துன்பத்தை கண்ட வருஷங்கள், ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗಿಂತೂ ಅದಕ್ಕೆ ಸರಿಯಾಗಿ ನಮ್ಮನ್ನು ಸಂತೋಷಪಡಿಸು. ಅದಕ್ಕೆ ಸರಿಯಾಗಿ ಆ ವರ್ಷಗಳಿಗೆ ದಿನಗಳಿಗೆ ಸರಿಯಾಗಿ ನಮ್ಮನ್ನು ಸಂತೋಷಪಡಿಸು. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ನಾವು ಮೊಣಕಾಲು ಊರೋಣ, ನಾವೆಲ್ಲರೂ ಮೊಣಕಾಲು ಊರೋಣ. ದೇವರ ಪಂದಿ
ಸ್ವಲ್ಪ ಹೊತ್ತು ನಂತರ அப்புறமா ಆಮೇಲೆ ஃபர்ஸ்ட் உங்களை ஒப்பு கொடுங்க, ಮೊದಲು ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ, உங்களை தீர்மானம் பண்ணு. ನಿಮ್ಮಲ್ಲಿ ಒಂದು ತೀರ್ಮಾನವನ್ನು ಮಾಡಿರಿ. இனி அடுத்த வாரம் ಇನ್ನು ಬರೋ ವಾರದಲ್ಲಿ இதே ஞாயிற்றுக்கிழமை ஆராதனையில ಇದೇ ಭಾನುವಾರ ಆರಾಧನೆಯಲ್ಲಿ 8:45 நான் இருப்பேன். 8:45 ನಾನಿಲ್ಲಿ ಇರುತ್ತೇನೆ. எனக்கு உதவி செய்ய ஆவியானவரே சொல்லு. ನನಗೆ ಸಹಾಯ ಮಾಡು ಪವಿತ್ರಾತ್ಮನೆಂಬುದಾಗಿ ಹೇಳಿರಿ. நீங்க சொல்லுங்க. ನೀವು ಹೇಳಿರಿ 8:45 நான் இருக்கணும். 8:45 ನಾನು ಇಲ್ಲಿಗೆ ಇರಬೇಕು. சபையில நான் இருக்கணும். ನಿಮ್ಮ ಸಮ್ಮುಖದಲ್ಲಿ ನಾನು ಇರಬೇಕು. ನೀವು ಒಂದು ತೀರ್ಮಾನವನ್ನು ಮಾಡಿರಿ. தீர்மானம் பண்ணணும். ನೀವು ಸರಿಯಾಗಿ ತೀರ್ಮಾನ ಮಾಡಿದರೇನೆ உண்மையா இருக்கணும். ನಾವು ಯಥಾರ್ಥವಾಗಿರೋಣ. உண்மையா இருக்கணும். ನಾವು ಯಥಾರ್ಥವಾಗಿರೋಣ. உண்மை உள்ளவன் ನಂಬಿಗಸ್ತನು ಪರಿಪೂರ್ಣ ಆಶೀರ್ವಾದ ಪೆರುವ. ಆದನೆ ಪರಿಪೂರ್ಣ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. ಪರಿಪೂರ್ಣ ಆಶೀರ್ವಾದ ಪೆರುವ. ಪರಿಪೂರ್ಣ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. உண்மையா கர்த்தரை தேடுங்க. ನಾವು ಯಥಾರ್ಥವಾಗಿ ದೇವರನ್ನು ಹುಡುಕೋಣ. கூப்பிடுற யாவருக்கும் ಅಪ್ಪ ಯಥಾರ್ಥವಾಗಿ ನಿಮ್ಮನ್ನು ನೋಡಿ ಕೂಗಿಕೊಳ್ಳುವ ಪ್ರತಿಯೊಬ್ಬರಿಗೂ ಆತನು ಕಿವಿಗೊಡುವಂತ ದೇವರಾಗಿದ್ದಾರೆ.